Hello dear students, welcome to Edusumit. So let's begin our inorganic crash course lecture number 1. So ಈ ನಿಮಗೆ ಮುಂಚೆ ಕೂಡ ಹೇಳಿದೆ ನಾನು ನಿಮಗೆ ಒಂದು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ರಾಶ್ ಕೋರ್ಸ್ ಅಂತ ತಂತಿರ್ತೇನೆ ಅಂತ. ಅದು ಒಂದು ಲೆಕ್ಚರ್ 1. ಈ ಒಂದು ಲೆಕ್ಚರಲ್ಲಿ ಬೇಸಿಕ್ಲಿ ಏನೆಲ್ಲ ಕವರ್ ಮಾಡ್ತೇವೆ ಅದಕ್ಕಿಂತ ಮುಂಚೆ ಯಾವ ರೀತಿ ಈ ಲೆಕ್ಚರ್ಸ್ ನೀವು ಫಾಲೋ ಮಾಡಬೇಕಪ್ಪ ಅಂದರೆ, ಸೊ ನೀವು ಒಂದು ನೋಟ್ಬುಕ್ ತೊಗೋಬೇಕು. ಓಕೆ, ಯು ಶುಡ್ ಟೇಕ್ ಒಂದು ನೋಟ್ಬುಕ್ ಫಾರ್ ಮ್ಯಾಕ್ಸಿಮಮ್ ಬೆನಿಫಿಟ್. ನೀವು ಏನೆಲ್ಲ ಮಾಡಬೇಕಪ್ಪ ಅಂದರೆ ಒಂದು ನೋಟ್ಬುಕ್ ತೊಗೋಬೇಕು. ನೋಟ್ ಡೌನ್ ಆಲ್ ದ ಪಾಯಿಂಟ್ಸ್. ನಾನು ಏನೆಲ್ಲ ಪಾಯಿಂಟ್ಸ್ ಹೇಳ್ತಿದ್ದೀನಲ್ಲ, ನೋಟ್ ಡೌನ್ ಆಲ್ ಪಾಯಿಂಟ್ಸ್. ಇದು ವೆರಿ ಇಂಪಾರ್ಟೆಂಟ್. ಓಕೆ, ನೋಟ್ ಡೌನ್ ಆಲ್ ಪಾಯಿಂಟ್ಸ್, ಇದು ವೆರಿ ಇಂಪಾರ್ಟೆಂಟ್. ಎಲ್ಲರೂ ಇದು ಗಮನದಲ್ಲಿ ಇಡಬೇಕು. ಎಲ್ಲ ಪಾಯಿಂಟ್ಸನ್ನು ನೋಟ್ ಡೌನ್ ಮಾಡ್ಕೋಬೇಕು ಆಫ್ಟರ್ ಕ್ಲಾಸ್. ಓಕೆ, ನೀವು ಇದು ಆದಮೇಲೆ ಆಫ್ಟರ್ ಕ್ಲಾಸ್ ಇದ್ರದ್ದು ಅಟ್ಲೀಸ್ಟ್ 2 to 3 ಟೈಮ್ಸ್ ರಿವಿಷನ್ ಮಾಡಬೇಕು ಮಕ್ಕಳೇ. ಓಕೆ, 2 to 3 ಟೈಮ್ಸ್ ರಿವಿಷನ್ ಮಾಡಬೇಕು. ಓಕೆ, ಅಟ್ಲೀಸ್ಟ್ 2 to 3 ಟೈಮ್ಸ್ ಏನು ಮಾಡಬೇಕಪ್ಪ ಅಂದರೆ ರಿವಿಷನ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಆದಮೇಲೆ ಏನೆಲ್ಲ ನಾನು ನಿಮಗೆ ಹೇಳ್ತಿದ್ದೇನೆ. ಓಕೆ, ಇದು ನಿಮಗೆ ನಾನು ಬೇಕಾದರೂ PDF ಕೂಡ ಪ್ರೊವೈಡ್ ಮಾಡ್ತೇನೆ. PDFಗಿಂತ ನಾನು ಹೇಳೋದು ನೋಟ್ ಡೌನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ. ಓಕೆ, PDF ಕೂಡ ಪ್ರೊವೈಡೆಡ್ ಇರುತ್ತೆ ಆಫ್ಟರ್ ದಿಸ್ ಕ್ಲಾಸ್. PDF ಆಲ್ಸೋ ಪ್ರೊವೈಡೆಡ್. ಏನೆಲ್ಲ ಕ್ವಶನ್ಸ್ ಏನೆಲ್ಲ ಹೇಳ್ತೇನೆ ಸರಿಯಾಗಿ ಬ್ಲೂ. ಓಕೆ, ನೀವು ಬ್ಲ್ಯಾಕ್ ಪೆನ್ ಆಗಲಿ, ಬ್ಲೂ ಪೆನ್ ಆಗಲಿ ಆರ್ ರೆಡ್ ಪೆನ್, ಓಕೆ, 3 ಕಲರಿಂದ ಸರಿಯಾಗಿ ನೀವು ನೋಟ್ಸ್ ಮಾಡಬೇಕು. ಓಕೆ, ಅವ್ರ ಕ್ವಶನ್ ನೋಟ್ಸ್ ಮಾಡಬೇಕು. ಯಾವ ರೀತಿ ನಿಮಗೆ ಗೊತ್ತಿರೋ ಹಾಗೆ ಈ ಕ್ಲಾಸಸ್ ಆಗಿರುತ್ತೆ. ಬೇಸಿಕ್ಲಿ ನಾನು ಸ್ವಲ್ಪ ಕಾನ್ಸೆಪ್ಟ್ಸ್ ಹೇಳ್ತೇನೆ. ಕಾನ್ಸೆಪ್ಟ್ ಬೇಸ್ ಮೇಲೆ ಕೆಲವೊಂದು ನಿಮಗೆ ಕ್ವಶನ್ಸ್ ಕೂಡ ಹೇಳ್ತಿರ್ತೇನೆ. ಓಕೆ, ಕ್ವಶನ್ಸ್ ಕೂಡ ಹೇಳ್ತಿರ್ತೇನೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡಿ, ಈ ಒಂದು ಕ್ಲಾಸಲ್ಲಿ ಏನೆಲ್ಲ ಟಾಪಿಕ್ಸ್ ನಾವು ಕವರ್ ಮಾಡ್ತಿರ್ತೇವಪ್ಪ ಅಂದರೆ, ಫಸ್ಟ್ ನೋಡಿ D and F ಬ್ಲಾಕು ಎಲಿಮೆಂಟ್ಸ್ ಮೇಲೆ ಕ್ವಶನ್ ನಂಬರ್ 30, 31, 32 ಅಕಾರ್ಡಿಂಗ್ ಟು ಮಾಡಲ್ ಕ್ವಶನ್ ಪೇಪರ್ 3 ಕ್ವಶನ್ಸ್ ಕೇಳ್ತಾರೆ ಈ ಒಂದು ಚಾಪ್ಟರಿಂದ. 3 ಕ್ವಶನ್ಸ್ ಅಂದರೆ 9 ಮಾರ್ಕ್ಸ್. ಓಕೆ, ಮೋರ್ ದೆನ್ 70% ಈ ಒಂದು ಕ್ಲಾಸಿಂದ ಕಂಪ್ಲೀಟ್ ಆಗುತ್ತೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ 3 ಮಾರ್ಕ್ಸಲ್ಲಿ ಈ ಒಂದು ಕ್ಲಾಸಿಂದನೇ 70% ಈಸಿಲಿ ಕವರ್ ಮಾಡ್ಬೋದು. 60-70%, 60 to 70%. ಇಟ್ ಇಸ್ ಸ್ಪೆಷಲಿ 30, 31, 32 ಅಕಾರ್ಡಿಂಗ್ ಟು ಮಾಡಲ್ ಕ್ವಶನ್ ಪೇಪರ್ 2022. ಓಕೆ, ಸೊ ನೋಡಿ ಏನೆಲ್ಲ ಯಾವ ಟೈಪ್ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಯಾವ ಟೈಪ್ ಕ್ವಶನ್ಸ್ ಕೇಳಿದ್ದಾರೆ ಅದು ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಯಾವ ಟೈಪ್ ಕ್ವಶನ್ಸ್ ಈ ಒಂದು ಚಾಪ್ಟರಿಂದ ಕೇಳಿದ್ದಾರಂತ ಅದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೋಡಿ ಈ ಒಂದು ಕ್ವಶನ್ಸಲ್ಲಿ ನಾನು ಆಲ್ಮೋಸ್ಟ್ ಐ ವಿಲ್ ಟ್ರೈ ಟು ಟೇಕ್ ಇನ್ 1 ಲೆಕ್ಚರ್. ಇಫ್ ಪಾಸಿಬಲ್ ಆದರೆ ನಾನು 2 ಲೆಕ್ಚರ್ ಮಾಡ್ತೇನೆ. ಸೊ ನೋಡಿ, ಕ್ವಶನ್ಸಲ್ಲಿ ಕೇಳಿದಾಗ ಇವು 2 ಕ್ವಶನ್ಸ್ ಏನಿದ್ದಾವೆ ಮಕ್ಕಳೇ, ಇವು ನಿಮ್ಗೆ ಕೇಳಿದ್ದಾರೆ D ಬ್ಲಾಕ್ ಮೇಲೆ. ದೇ ಆಸ್ ದಿಸ್ ಫ್ರಮ್ D ಬ್ಲಾಕ್. ಮತ್ತು ರಿಮೈನಿಂಗ್ ಒಂದು ಕ್ವಶನ್ ದೇ ಆಸ್ ಫ್ರಮ್ F ಬ್ಲಾಕ್. ಇನ್ನೊಂದು ಕ್ವಶನ್ ಎಲ್ಲಿಂದ ಕೇಳಿದ್ದಾರೆ F ಬ್ಲಾಕ್ ಮೇಲೆ ಮೋಸ್ಟ್ಲಿ ಕೇಳೋದ್ರಿಂದ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಮೇಲೆ. ಬೇಸಿಕ್ಲಿ ಇದು ಈಸಿ ಕ್ವಶನ್, ಇದು ಕೂಡ ಈಸಿ ಕ್ವಶನ್. ಒಂದು ಕ್ವಶನ್ ಫಿಕ್ಸ್ ಆಗಿ ಇಲ್ಲಿಂದ ಬರುತ್ತೆ 31. ಓಕೆ, ಒಂದು ನಿಮ್ಮದು ಪೊಟ್ಯಾಷಿಯಮ್ ಮ್ಯಾಗ್ನೇಷಿಯಮ್, ಓಕೆ, ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಫ್ರಮ್ ಕ್ರೋಮೇಟ್ ಓರ್ ಕೇಳ್ಬೋದು. ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಮ್ ಪರ್ ಮ್ಯಾಗ್ನೆಟ್ ಫಾರ್ಮ್ MnO2 ಕೂಡ ಕೇಳ್ಬೋದು. ಈ 2 ಕ್ವಶನ್ಸಿಂದ 31st ಕ್ವಶನ್ ಕೇಳುವಂಥ ಫುಲ್ ಪಾಸಿಬಿಲಿಟಿ ಇರುತ್ತೆ. 30 ಕ್ವಶನ್ಸ್ ನೋಡಿ, ಇದೊಂದು ನ್ಯೂ ಟೈಪ್ ಕ್ವಶನ್. ಯಾಕಂದರೆ ಎವ್ರಿ ಇಯರು ಒಂದು 31, 32 ಕೇಳ್ತಿದ್ರು. ಇದರಲ್ಲಿ ಬೇಸಿಕ್ಲಿ ನಮಗೆ ಏನೆಲ್ಲ ಕೇಳ್ಬೋದಪ್ಪ ಅಂದರೆ, ಕೆಲವೊಂದು ಡೆಫಿನೇಷನ್ಸ್ ಕೇಳ್ಬೋದು. ಇಲ್ಲಿ ನಿಮಗೆ ಗಿವ್ ರೀಸನ್ ಕೇಳ್ಬೋದು. ಓಕೆ, ಇಲ್ಲಿ ನಿಮಗೆ ಡೆಫಿನೇಷನ್ ಕೇಳ್ಬೋದು, ಗಿವ್ ರೀಸನ್ಸ್ ಅಂತ ಕೇಳ್ಬೋದು, ಅಲಾಂಗ್ ವಿತ್ ಗಿವ್ ರೀಸನ್ಸ್. ಓಕೆ, ಏನಂತೀರ, ಗಿವ್ ರೀಸನ್ಸ್ ಮೇಲೆ ಬೇಸಿಕ್ಲಿ ಕೇಳ್ಬೋದು, ಡೆಫಿನೇಷನ್ಸ್ ಕೇಳ್ಬೋದು. ಈ ಟೈಪ್ ಎಲ್ಲ ಕ್ವಶನ್ಸ್ ಬರುವಂಥ ಪಾಸಿಬಿಲಿಟಿ ಬರುತ್ತೆ ಇಲ್ಲಿ ನಿಮಗೆ. ಆರ್ ಮ್ಯಾಗ್ನೆಟಿಕ್ ಮೂಮೆಂಟ್. ಓಕೆ, ನಿಮ್ಮ ಮ್ಯಾಗ್ನೆಟಿಕ್ ಮೂಮೆಂಟ್ ಕೇಳ್ಬೋದು, ಪ್ಲಸ್ ಒನ್ ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ಬೋದು. ಓಕೆ, ಈ ಬೇಸಿಕ್ಲಿ ಈ 30 ಕ್ವಶನ್ ಇರುತ್ತೆ ಅಲ್ಲ, ಸ್ಪ್ಲಿಟ್ ಆಗುವಂಥ ಫುಲ್ ಪಾಸಿಬಿಲಿಟಿ ಇರುತ್ತೆ. 2 ಮಾರ್ಕ್ಸ್ ಪ್ಲಸ್ 1 ಮಾರ್ಕ್ಸ್. ಓಕೆ, ಇದು ಯಾಕಂದರೆ ಈ ಅಷ್ಟು ಇನಫ್ ಕ್ವಶನ್ ಇಲ್ಲ ಡೈರೆಕ್ಟ್ 3 ಮಾರ್ಕ್ಸ್ ಕೇಳಬೇಕಂದ್ರೆ. ಓಕೆ, ಅದಕ್ಕಾಗಿ ಅವ್ರು ಗಿವ್ ರೀಸನ್ಸಲ್ಲಿ ಗಿವ್ 3 ರೀಸನ್ಸ್ ಅಂತ ಕೇಳಿ ಆ ರೀತಿ ಕೂಡ ಕೇಳ್ಬೋದು. ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಕೇಳಿದಾಗ, ಓಕೆ, ಒಂದು ವೇಳೆ ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡಂದಾಗ ನಿಮಗೆ ಈ ರೀತಿ ಸ್ಪ್ಲಿಟ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ 30th ಕ್ವಶನಲ್ಲಿ. ಓಕೆ, ಬೇಸಿಕ್ಲಿ 30th ಕ್ವಶನ್ಸಲ್ಲಿ ಇಲ್ಲಿ ಒಂದು 2 ಮಾರ್ಕ್ಸ್ಗಾಗಿ ನಿಮಗೆ ಮ್ಯಾಗ್ನೆಟಿಕ್ ಮೂಮೆಂಟ್ ಕೇಳ್ಬೋದು. ಇಲ್ಲಿ ಕೂಡ ನಿಮ್ಮ ಮ್ಯಾಗ್ನೆಟಿಕ್ ಮೂಮೆಂಟ್ ಕೇಳ್ಬೋದು, ಅವ್ರು ಗಿವ್ ರೀಸನ್ ಅಂತ ಕೇಳ್ಬೋದು. ಇಲ್ಲ ಅಲಾಂಗ್ ವಿತ್ ಇಲ್ಲೊಂದು ಗಿವ್ ರೀಸನ್ಸ್ ಅಂತ ಕೂಡ ಕೇಳ್ಬೋದು. ಈ ಬೇಸಿಕ್ಲಿ ಒಂದು ಚಾಪ್ಟರ್ಸಲ್ಲಿ ಗಿವ್ ರೀಸನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಟ್ಯಾಕಲ್ ಮಾಡಬೇಕಂತ ಈಗ ನೋಡೋಣ. ಓಕೆ, ಕ್ಲಿಯರ್ ಆಯ್ತಾ? ಸೊ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ವೆರಿ ಇಂಪಾರ್ಟೆಂಟ್ ಟೈಪ್ ಕ್ವಶನ್ಸು. ನಾನು ನಿಮಗೆ 3 ಮಾರ್ಕ್ಸ್ ಬರೋಕ್ಕಿಂತ ಮುಂಚೆ ಐ ವಿಲ್ ಕಮ್ ಸ್ಟಾರ್ಟ್ ಫ್ರಮ್ D ಬ್ಲಾಕ್ಸ್. ಓಕೆ, D ಬ್ಲಾಕ್ಸಿಂದ ನಾನು ಫುಲ್ ಥಿಯರಿ ಅಂತ ಹೇಳ್ತಿಲ್ಲ, ಜಸ್ಟ್ ನಿಮಗೆ ಏನೆಲ್ಲ ಇಂಪಾರ್ಟೆಂಟ್ ಕವರ್ ಪಾಯಿಂಟ್ಸ್ ಆಗುತ್ತೆ ಈ ಒಂದು ಚಾಪ್ಟರಿಂದ, D ಬ್ಲಾಕಿಂದ ಸ್ಪೆಷಲಿ. ಓಕೆ, D ಬ್ಲಾಕ್ಸಿಂದ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅದು ನಿಮಗೆ ಹೇಳ್ಕೊಡ್ತಿರ್ತೇನೆ. ಓಕೆ, D ಬ್ಲಾಕಿಂದ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅದು ನಿಮಗೆ ಹೇಳ್ಕೊಡ್ತಿರ್ತೇನೆ. ಸೊ ನೋಡಿ ಮಕ್ಕಳೇ, 1 ಮಿನಿಟ್ ಕೊಡಿ, ಸ್ವಲ್ಪ ಇದಾಗಿದೆ, ಸ್ವಲ್ಪ ಸ್ಕಿಪ್ ಮಾಡ್ಬೋದು ನೀವು. ಸ್ವಲ್ಪ ವಾಟರ್ ಡ್ರಿಂಕ್ ಮಾಡ್ತೇನೆ.
ಓಕೆ ಮಕ್ಕಳೇ, ಓಕೆ ಸ್ಟಾರ್ಟ್ ಮಾಡೋಣ. ಓಕೆ, ವಾಟರ್ ಬಾಟಲ್ ಆ ಕಡೆ ಇತ್ತು, ವಾಟರ್ ಬಾಟಲ್ ತಗೊಳಕ್ಕೆ ಇದಾಯ್ತು. ಓಕೆ, ಡಿ ಅಂಡ್ ಎಫ್ ಬ್ಲಾಕ್ ಅನ್ನು ನಾವು ಇವತ್ತು ಸ್ಟಾರ್ಟ್ ಮಾಡ್ತಿರ್ತೇವೆ. ನೋಡಿ, ಫಸ್ಟ್ ಆಫ್ ಆಲ್ ನೋಡಿ, ಡಿ ಬ್ಲಾಕ್ಸಲ್ಲಿ ಏನೆಲ್ಲ ನಾವು ತಿಳ್ಕೊಬೇಕಪ್ಪ ಅಂದರೆ ಬೇಸಿಕ್ ಡಿ ಬ್ಲಾಕ್ ಬೇಸಿಕ್ ಡೆಫಿನೇಷನಿಂದ ಸ್ಟಾರ್ಟ್ ಮಾಡ್ತೀನಿ. 1 ಮಿನಿಟ್. ಓಕೆ ನೋಡಿ, ಡಿ ಬ್ಲಾಕಲ್ಲಿ ಬೇಸಿಕ್ಲಿ ಫಸ್ಟ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಏನು? ಓಕೆ, ಫಸ್ಟ್ ನಿಮಗೆ ಏನು ಗೊತ್ತಾಗಬೇಕಪ್ಪ ಅಂತಾರೆ, ವಾಟ್ ಆರ್ ಡಿ ಬ್ಲಾಕ್ ಎಲಿಮೆಂಟ್ಸ್, ವೆರಿ ಇಂಪಾರ್ಟೆಂಟ್. ಓಕೆ, ಡಿ ಬ್ಲಾಕ್ ಎಲಿಮೆಂಟ್ಸ್ ಏನಂತಾರೆ, ಎದಕ್ಕೆ ಅಂತಾರೆ? ಓಕೆ, ಫಸ್ಟ್ ಡಿ ಬ್ಲಾಕ್, ಓಕೆ, ಈ ಎಲಿಮೆಂಟ್ಸ್ ಏನೆಲ್ಲ ಇರುತ್ತೆ, ಫಸ್ಟ್ ಮೇನ್ ಫಂಕ್ಷನಾಲಿಟಿ ಏನೆಲ್ಲ ಇರುತ್ತೆ ಅಂತ ಅದಕ್ಕೆ ಫಸ್ಟ್ ನಾವು ಡಿಸ್ಕಸ್ ಮಾಡೋಣ. ನೋಡಿ, ಇವು ಏನಂತಾರೆ, ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಗ್ರೂಪ್ ಆಫ್ ಎಲಿಮೆಂಟ್ಸ್ ಇನ್ ಪಿರಿಯಾಡಿಕ್ ಟೇಬಲ್. ಈ ಒಂದು ಪಿರಿಯಾಡಿಕ್ ಟೇಬಲ್ ಮೇಲೆ ಗ್ರೂಪ್ ಆಫ್ ಎಲಿಮೆಂಟ್ಸ್ ಇದ್ದಾವೆ. ಓಕೆ, ಡಿ ಬ್ಲಾಕ್ ಅಂದರೆ ದೀಸ್ ಆರ್ ಫಸ್ಟ್ ಥಿಂಗ್ ಯು ಗ್ರೂಪ್ ಆಫ್ ಎಲಿಮೆಂಟ್ಸ್ ಅಂತಾನು ಅನ್ಬೋದು. ದೀಸ್ ಆರ್ ವಾಟ್ ಗ್ರೂಪ್ ಆಫ್ ಎಲಿಮೆಂಟ್ಸ್ ಅಂತ ಫಸ್ಟ್ ಥಿಂಗ್, ವೆರಿ ಬೇಸಿಕ್ ಥಿಂಗ್ ನಾವು ನೋಟಿಸ್ ಮಾಡ್ತೇವೆ. ಸೆಕೆಂಡ್ ಥಿಂಗ್ ಅಂದರೆ ಇಲ್ಲೆಲ್ಲ ಯಾವೆಲ್ಲ ಎಲಿಮೆಂಟ್ಸ್ ಇರ್ತವೆ, ಆಲ್ ದ ಮೆಟಲ್ಸ್ ಆರ್ ಟ್ರಾನ್ಸಿಷನ್ ಮೆಟಲ್ಸ್. ಇಲ್ಲಿ ಇರುವಂಥ ಎಲ್ಲ ಮೆಟಲ್ಸ್ ಇರ್ತವೆ ಈ ಒಂದು ಗ್ರೂಪಲ್ಲಿ ಡಿ ಬ್ಲಾಕಲ್ಲಿ. ಬಟ್ ಇರೋ ಏನೋ ಎಲ್ಲ ಟ್ರಾನ್ಸಿಷನ್ ಮೆಟಲ್ಸ್ ಇರ್ತವೆ, ಏನಿರ್ತವೆ ಟ್ರಾನ್ಸಿಷನ್ ಮೆಟಲ್ಸ್ ಇರ್ತವೆ. ಓಕೆ, ಸೊ ಎಷ್ಟೆಲ್ಲ ಗ್ರೂಪ್ ಇನ್ಕ್ಲೂಡೆಡ್ ಇರ್ತವೆ. ಓಕೆ, ಇಲ್ಲಿ ನಿಮಗೆ ಡಿ ಬ್ಲಾಕ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಸ್ಟಾರ್ಟ್ ಮಾಡೋಣ. ಓಕೆ, ಈ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ನೋಡಿದಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಈ ಬೇಸಿಕ್ಲಿ ಇಷ್ಟು ನಿಮಗೆ ಗೊತ್ತಿರಬೇಕು ಡಿ ಬ್ಲಾಕ್ ಅಂದರೆ ಏನಂತ. ಈ ಒಂದು ಗ್ರೂಪ್ ಆಫ್ ಎಲಿಮೆಂಟ್ಸ್ ಇದ್ದಾವೆ, ಬೇಸಿಕ್ಲಿ ಇವಕ್ಕೆ ನಾವು ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕೂಡ ಅಂತೇವೆ. ನಾವು ಮಾತಾಡಿದಾಗ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್, ಓಕೆ, ವೆನ್ ವಿ ಟಾಕ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್, ಈ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸಿಕ್ಲಿ ನಿಮಗೆ 1 ಮಾರ್ಕ್ಸಲ್ಲಿ ಕೇಳ್ತಾರೆ. ಫಸ್ಟ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಅವು ಲೆಸ್ ಎಲೆಕ್ಟ್ರೋ ಪಾಸಿಟಿವ್ ಇರ್ತವೆ. ಅಂದರೆ ಲೆಸ್ ಎಲೆಕ್ಟ್ರೋ ಪಾಸಿಟಿವ್ ಅಂದರೆ ಮೋರ್ಲಿ ಏನೆಲ್ಲ ಎಲಿಮೆಂಟ್ಸ್ ಇರ್ತವೆ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ಸ್ ಇರ್ತವೆ. ರೇರ್ ಆಗಿ ನಿಮಗೆ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಸಿಗ್ತವೆ. ಮೋಸ್ಟ್ಲಿ ಆಲ್ ದ ಎಲಿಮೆಂಟ್ಸ್ ಆರ್ ಲೆಸ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಅಂತಾನು ಅನ್ಬೋದು. ಓಕೆ, ನೆಕ್ಸ್ಟ್ ಮಾತಾಡಿದಾಗ ಟ್ರಾನ್ಸಿಷನ್ ಮೆಟಲ್ಸ್ ಆರ್ ಕೇಳ್ತಾರೆ. ಓಕೆ, ಇಲ್ಲಿ ಬೇಸಿಕ್ಲಿ ನಿಮ್ಮದು ಇವು ಡಿ ಬ್ಲಾಕ್ ಎಲ್ಲೆಲ್ಲ ಫೌಂಡ್ ಆಗ್ತಾವೆ ಅಂದರೆ ಫಸ್ಟು ಎಲ್ಲೆಲ್ಲ ಪ್ರೆಸೆಂಟ್ ಇರ್ತಾವಂತ ಅದು ನೋಡಿ. ಫಸ್ಟ್ ಎಲ್ಲೆಲ್ಲ ಪ್ರೆಸೆಂಟ್ ಇರ್ತಾವಂದರೆ ಇವು ನಿಮ್ಮದು ಗ್ರೂಪ್ 3, ಗ್ರೂಪ್ 4, ಗ್ರೂಪ್ 5, ಗ್ರೂಪ್ 7, ಗ್ರೂಪ್ 8, ಗ್ರೂಪ್ 9, ಗ್ರೂಪ್ 10, ಗ್ರೂಪ್ 11 ಆ್ಯಂಡ್ 12. ಇಷ್ಟೆಲ್ಲ ಗ್ರೂಪ್ಗೆ ನಾವು ಏನಂತೇವೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಅಂತೇವೆ. ಓಕೆ, ಪಿರಿಯಾಡಿಕ್ ಟೇಬಲ್ ಎಷ್ಟೆಲ್ಲ ಗ್ರೂಪ್ ಇರ್ತಾವಲ್ಲ ಇಷ್ಟೆಲ್ಲ ಗ್ರೂಪ್ಗೆ ನಾವು ಏನಂತೇವೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಅಂತೇವೆ. ಇವಕ್ಕೆಲ್ಲ ನಾವು ಏನಂತೇವೆ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕೂಡ ಅಂತೇವೆ. ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕೂಡ ಅಂತೇವೆ. ಸೊ ವಾಟ್ ಈಸ್ ಟ್ರಾನ್ಸಿಷನ್ ಮೆಟಲ್ಸ್? ನಾವು ಬೇಸಿಕ್ ಆಗಿ ಹೇಳಿ ಸರ್, ಟ್ರಾನ್ಸಿಷನ್ ಮೆಟಲ್ಸ್ ಅಂದರೆ ಏನು? ಓಕೆ, ಟ್ರಾನ್ಸಿಷನ್ ಮೆಟಲ್ಸ್, ಓಕೆ, ಟ್ರಾನ್ಸಿಷನ್ ಮೆಟಲ್ಸ್ ಅಂದರೆ ಏನು? ಓಕೆ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಮೀನಿಂಗ್ ಯಪ್ಪ ಏನಂದರೆ ನೋಡಿ, ಈ ನೆಕ್ಸ್ಟ್ ಬರೋಣ. ಟ್ರಾನ್ಸಿಷನ್ ಮೆಟಲ್ಸ್, ಇದಕ್ಕೆ ನಾವು ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಅನ್ಬೋದು, ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಅಂತ ಕೂಡ ಅನ್ಬೋದು. ಯು ಆಲ್ಸೋ ಸೇ ಟ್ರಾನ್ಸಿಷನ್ ಮೆಟಲ್ಸ್ ಆರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕೂಡ ಅನ್ಬೋದು. ಇದಕ್ಕೆ ಏನಿರ್ತವೆ ಟ್ರಾನ್ಸಿಷನ್ ಮೆಟಲ್ಸ್ ಆರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ನೋಡೋಣ. ನೋಡಿ, ಇಲ್ಲಿ ಟ್ರಾನ್ಸಿಷನ್ ಮೆಟಲ್ಸ್ ಆಲ್ಸೋ ಇವಕ್ಕೆ ನಾವು ಏನಂತೇವೆ ಟ್ರಾನ್ಸಿಷನ್ ಮೆಟಲ್ಸ್ ಕೂಡ ಅಂತೇವೆ. ಟ್ರಾನ್ಸಿಷನ್ ಎಲಿಮೆಂಟ್ಸ್ಗೆ ಆಲ್ಸೋ ಏನಂತೇವೆ ಟ್ರಾನ್ಸಿಷನ್ ಮೆಟಲ್ಸ್. ದೀಸ್ ಆರ್ ಎಲಿಮೆಂಟ್. ಈ ಟ್ರಾನ್ಸಿಷನ್ ಮೆಟಲ್ಸ್ ಅಲ್ಲಿ ಏನಾಗ್ತಾವ ಅಂದರೆ ದೀಸ್ ಆರ್ ಎಲಿಮೆಂಟ್ಸ್. ಇವಕ್ಕೆ ನೀವು ಬೇಸಿಕ್ ಡೆಫಿನೇಷನ್ ಅಂದಾಗ ದೀಸ್ ಆರ್ ಇವೇನು ಎಲಿಮೆಂಟ್ಸ್ ಇರ್ತಾವಲ್ಲ, ದೀಸ್ ಆರ್ ಎಲಿಮೆಂಟ್ಸ್ ಹ್ಯಾವಿಂಗ್ ಅ ಡಿ ಸಬ್ಶೆಲ್ ಎಟ್ ಪಾರ್ಷಲಿ ಫೀಲ್ಡ್ ವಿತ್ ಎಲೆಕ್ಟ್ರಾನ್ಸ್. ಏನೆಲ್ಲ ನಿಮ್ಮ ಡಿ ಸಬ್ಶೆಲ್ ಇರುತ್ತೆ ಪಾರ್ಷಲಿ ಫೀಲ್ಡ್ ಇರ್ತದೆ, ಕಂಪ್ಲೀಟ್ಲಿ ಫೀಲ್ಡ್ ಇರೋದಿಲ್ಲ. ನಿಮ್ದು ಏನು ಡಿ ಸಬ್ಶೆಲ್ ಇರುತ್ತೆ ಅದು ಪಾರ್ಷಲಿ ಫೀಲ್ಡ್ ಇರ್ತದೆ. ದೀಸ್ ಆರ್ ಎಲಿಮೆಂಟ್ಸ್ ಹ್ಯಾವಿಂಗ್ ಡಿ ಸಬ್ಶೆಲ್ ಬರ್ಕೋಬೇಕೆಲ್ಲರೂ. ಡಿ ಸಬ್ಶೆಲ್ ದಟ್ ಈಸ್ ಪಾರ್ಷಲಿ ಫೀಲ್ಡ್, ಅದು ಫುಲ್ ಆಗಿ ಫಿಲ್ ಆಗಿರೋದಿಲ್ಲ. ಅದು ಯಾವ ರೀತಿ ಫೀಲ್ಡ್ ಇರುತ್ತೆ ಅಂದರೆ ದಟ್ ಈಸ್ ಪಾರ್ಷಲಿ ಫೀಲ್ಡ್ ಅಂತ ಅಂತೇವೆ. ವಿ ಸೇ ದಟ್ ಈಸ್ ಪಾರ್ಷಲಿ ಫೀಲ್ಡ್. ಓಕೆ, ಪಾರ್ಷಲಿ ಫೀಲ್ಡ್ ವಿತ್ ಎಲೆಕ್ಟ್ರಾನ್ಸ್. ಓಕೆ, ಏನು ಎಲೆಕ್ಟ್ರಾನ್ಸ್ ಇಂದ ಪಾರ್ಷಲಿ ಫೀಲ್ಡ್ ಇರ್ತವೆ, ಕಂಪ್ಲೀಟ್ಲಿ ಫೀಲ್ಡ್ ಇರೋದಿಲ್ಲ, ಇಟ್ ಈಸ್ ಪಾರ್ಷಲಿ ಫೀಲ್ಡ್ ಇರ್ತವೆ. ಓಕೆ, ಡಿ ಬ್ಲಾಕ್ ಎಲಿಮೆಂಟ್ಸ್ ಗೊತ್ತಾಯ್ತಾ ಏನೆಲ್ಲ ಇರುತ್ತೆ ಅಂತ. ಸೊ ಬೇಸಿಕ್ ಆಗಿ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಮಾತಾಡಿದಾಗ ವೆನ್ ವಿ ಟಾಕ್ ಆಫ್ ಎಲೆಕ್ಟ್ರಾನ್, ಬೇಸಿಕ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಇದು ವೆರಿ ಇಂಪಾರ್ಟೆಂಟು. ಬೇಸಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದು ಈ ಟೈಪ್ ಕೂಡ ಕ್ವಶನ್ಸ್ ಕೇಳ್ತಾರೆ. ಬೇಸಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನೆಲ್ಲ ಇರುತ್ತೆ? ಬೇಸಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಓಕೆ, ಬೇಸಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಓಕೆ, ಬೇಸಿಕ್ ಎಲೆಕ್ಟ್ರಾನಿಕ್
ಕಾನ್ಫಿಗರೇಷನ್ ನೋಡಿ, ಬೇಸಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ n-1 d 1 to 10 ns 1 to 2. ಇದು ಎಲ್ಲರೂ ಗಮನದಲ್ಲಿಡ್ಬೇಕು. ಇದೇ ಬೇಸಿಕ್ ನಿಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗುತ್ತೆ. ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ, ಇದ್ರ ಮೇಲೆ ಕೂಡ ನಿಮ್ಗೆ ಬೇಸಿಕ್ಲಿ ಟಿಪಿಕಲಿ ಕ್ವಶನ್ ಬರ್ತೈತೆ. ಓಕೆ, 1 ಮಾರ್ಕ್ಸ್ ಅಲ್ಲಿ ಬೇಸಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಹೇಳಿ ಅಂತ ಹೇಳ್ತಾರೆ. ಸೊ ಅವಾಗ ಈ ಕ್ವಶನ್ಸ್ ಅನ್ನು ನಾವು ಫಾಲೋ ಮಾಡ್ಬೋದು. ಓಕೆ, ಇದು ನಿಮಗೆ ಈಸಿಲಿ ನಿಮಗೆ ರಿಮೆಂಬರ್ ಆಗಬೇಕು. ನೆಕ್ಸ್ಟ್ ನೋಡಿ, ಸ್ವಲ್ಪ ಎಲ್ಲ ಎಲಿಮೆಂಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀವು ಬರ್ಕೋಬೇಕಾಗತ್ತೆ ಇಲ್ಲಿ. ಓಕೆ, ಎಲ್ಲ ಎಲಿಮೆಂಟ್ಸು ಎಷ್ಟೆಲ್ಲ ಎಲಿಮೆಂಟ್ಸ್ ಇದರಲ್ಲಿ ಲಾಯ್ ಆಗ್ತಾವಲ್ಲ, ಬೇಸಿಕ್ಲಿ ಎಲಿಮೆಂಟ್ಸ್ 30 ತನಕ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ 30 ತನಕ ಇಡುವಂಥ ಎಲ್ಲ ಎಲಿಮೆಂಟ್ಸ್ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಾಗಬೇಕು ಸ್ವಲ್ಪ, ಯಾಕಂದರೆ ನಿಮಗೆ VPTL ಹೆಲ್ಪ್ ಆಗುತ್ತೆ ಇದು. ಮತ್ತು 21st ಕೇಳ್ತಾರೆ ಬೇಸಿಕ್ಲಿ ನಿಮ್ಮದು ಏನಾಗುತ್ತೆ ನಿಮ್ಮ ಬೇಸಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ದಟ್ ಈಸ್ AR. ಇಲ್ಲಿ ನಿಮ್ಮದು 3D1 ಇರುತ್ತೆ, ಮತ್ತು ಇಲ್ಲಿ ಏನಿರುತ್ತೆ ನಿಮ್ಮದು 4s2 ಇರುತ್ತೆ. ಓಕೆ, ಇದೇನಾಗುತ್ತೆ ನಿಮ್ಮದು 4s2. ಓಕೆ, ಅದೇ ರೀತಿ 22 ಏನಾಗುತ್ತೆ ಟೈಟಾನಿಯಂ TI, ಅದು ಏನಾಗುತ್ತೆ ನಿಮ್ಮದು AR 3D2 4s2. ಅದೇ ರೀತಿ 23 ಏನಾಗುತ್ತೆ ವ್ಯಾನಿಡಿಯಮ್ 23 ಏನಾಗುತ್ತೆ ನಿಮ್ಮದು AR 3D3. ನೋಡಿ 3D3 4s2, ಮತ್ತೆ ಇಲ್ಲಿ 4s2 ಮತ್ತೆ 24 CR, ಮತ್ತೆ ಇಲ್ಲಿ ನಾವು AR 3D5 4s2 ಮತ್ತೆ 4s2. ಈ ರೀತಿ ನಾವು ಫಿಲ್ ಮಾಡ್ಕೋತ ಹೋಗ್ತೇವೆ. ಈ ರೀತಿ ನಾವು ಏನು ಮಾಡ್ತಿರ್ತೇವೆ, ಫಿಲ್ ಮಾಡ್ಕೋತ ಹೋಗ್ತಿರ್ತೇವೆ. ಇಲ್ಲಿ ಬೇಸಿಕ್ಲಿ ಏನಪ್ಪ ಇಲ್ಲಿ ಡಿ ಸಬ್ಶೆಲ್ ಅಂದರೆ ಸರ್ ಏನಂದಿದ್ರೆ ಅಂದರೆ, ಇಲ್ಲಿ ಬೇಸಿಕ್ಲಿ ಕೆಲವೊಂದು ಎಕ್ಸೆಪ್ಟೇಷನ್ಸ್ ಬರುತ್ತೆ. ಆ ಎಕ್ಸೆಪ್ಟೇಷನ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಈಸ್ ಫಸ್ಟ್ ಎಕ್ಸೆಪ್ಟೇಷನ್ ಈಸ್ ದಟ್ ಈಸ್ ಬರುತ್ತೆ ನೋಡಿ. ಫಸ್ಟ್ ಎಕ್ಸೆಪ್ಟೇಷನ್ನು 24 4s 3D5 ಇದೆ. ಓಕೆ, ಇದು 4s1. ಇಲ್ಲಿ ನೋಡಿ ಸಬ್ಶೆಲ್, ಡಿ ಸಬ್ಶೆಲ್ ಅಂದರೆ ಎಸ್ ಅಂತ ಅನ್ಬೋದಾ, ಇದರಲ್ಲಿ ಎಸ್ ಕಂಪ್ಲೀಟ್ಲಿ ಫಿಲ್ಡ್ ಇಲ್ಲ. ಓಕೆ, ಈ ಬೇಸಿಕ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಎಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್ ಇರ್ತಾವಲ್ಲ, ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನಾವೇನಂತೆ ಈ ಎಸ್ ಇರುವಂಥ ಎಲ್ಲ ಫಿಲ್ ಇರುತ್ತೆ. ಬಟ್ ಇದರಲ್ಲಿ ಕೆಲವೊಂದು ಎಕ್ಸೆಪ್ಟೇಷನ್ಸ್ ಅಂತ ಬರುತ್ತೆ ಮಕ್ಕಳೇ. ಇದರಲ್ಲಿ ಏನೆಲ್ಲ ಬರುತ್ತೆ, ಕೆಲವೊಂದು ಎಕ್ಸೆಪ್ಷನ್ಸ್ ಬರುತ್ತೆ. ಫಸ್ಟ್ ಬರುತ್ತೆ ನಿಮ್ಮದು CR. ಓಕೆ, CR ಮೇಲೆ ಫಸ್ಟ್ ಎಕ್ಸೆಪ್ಟೇಷನ್ ಬರುತ್ತೆ, ಮತ್ತು CU ಮೇಲೆ ಒಂದು ಬರುತ್ತೆ, ನೆಕ್ಸ್ಟ್ PD ಮೇಲೆ ಬರುತ್ತೆ. ಇವು ಮೂರದ ಮೇಲೆ ಎಕ್ಸೆಪ್ಷನ್ಸ್ ಬರುತ್ತೆ, ಮತ್ತೆಲ್ಲೂ ಕೂಡ ಬರೋದಿಲ್ಲ. ಸರ್ ಇದು ನಿಮ್ಮದು ಅಟೋಮಿಕ್ ನಂಬರ್ ಹೇಳಿದ್ರೆ ಒಳ್ಳೇದಾಗತ್ತೆ ಅಂತ ಅನ್ಬೋದು. ಸೊ ಅಟೋಮಿಕ್ ನಂಬರ್ ನೋಡಿ, ಅಟೋಮಿಕ್ ನಂಬರ್ ಮಾತಾಡಿದಾಗ ಓಕೆ, ಫಸ್ಟ್ CR ಹೀಗೆ ಮಾಡಿದ್ದೇವೆ 24. CU ಅಲ್ಲಿ ಕೂಡ ನಿಮ್ಮದು ಎಸ್ ಸಬ್ಶೆಲ್ ಆರ್ ಎಸ್ ಶೆಲ್ ಇಸ್ ನಾಟ್ ಕಂಪ್ಲೀಟ್ಲಿ ಫಿಲ್ಡ್. ಓಕೆ, ಮತ್ತೆ ಸರ್ ಇನ್ನೊಂದು ಎಕ್ಸಾಂಪಲ್ PD. ಸರ್ PD ಅಟೋಮಿಕ್ ನಂಬರ್ ಇಸ್ 46 ನಿಮ್ಮ ಅಟೋಮಿಕ್ ನಂಬರ್ ಆಗುತ್ತೆ. ಇವೆಲ್ಲಕ್ಕೆ ಎಕ್ಸೆಪ್ಷನ್ಸ್ ಇರ್ತವೆ. ವಾಟ್ ಸರ್ ಏನೆಲ್ಲ ಎಕ್ಸೆಪ್ಷನ್ಸ್ ಇದ್ದಾವೆ ಇಲ್ಲಿ ನೋಡಿ. ಇದು ಎಲ್ಲದಲ್ಲಿ ನಾನು ಎಷ್ಟೆಲ್ಲ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಸ್ತಿರ್ತೇನಲ್ಲ, ಆದರೆ ಎಲ್ಲದಲ್ಲಿ ಇವು 4s2 ಎಲ್ಲದಲ್ಲಿ 2 ಆಗಿರುತ್ತವೆ. ಇವು 2 ನಮಗೆ ಗೊತ್ತಿರುತ್ತೆ. ಎಸ್ ಮ್ಯಾಕ್ಸಿಮಮ್ ಕೆಪಾಸಿಟಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, ಅದರಲ್ಲಿ 2 ಎಲೆಕ್ಟ್ರಾನ್ಸ್ ಫಿಲ್ ಇರುತ್ತೆ. ಬಟ್ CR ನೋಡಿ ಏವೆಲ್ಲ ಎಕ್ಸೆಪ್ಟೇಷನ್ಸ್ ಇರುತ್ತೆ ಅವು ಬರೆಸ್ತೇನೆ ನೋಡಿ. ನೆಕ್ಸ್ಟ್ ಈಗ CU 29 ಬರೆಸ್ತೇನೆ ನೋಡಿ. ಇವು ಫಸ್ಟ್ 3 ಎಕ್ಸಾಂಪಲ್ ಅದಕ್ಕೆ ಬರ್ಸಿದೆ. 29 ಏನಿದೆ ನಿಮ್ಮದು CU ಅಂತ ಹೇಳ್ಬೋದು. ಓಕೆ, CU ಅಂತ ಅನ್ಬೋದು. ಇಲ್ಲಿ ನೋಡಿ AR 3D10 4s1, ಇಲ್ಲಿ ಕೂಡ 4s1 ಅಂತ ಬರುತ್ತೆ. ಈ ಡಿ ಸಬ್ಶೆಲ್ ಈಸ್ ನಾಟ್ ಕಂಪ್ಲೀಟ್ಲಿ ಫೀಲ್ಡ್. ಇಲ್ಲಿ ನಾವು ಏನಂತೆ ಡಿ ಸಬ್ಶೆಲ್ ಕೂಡ ಕಂಪ್ಲೀಟ್ಲಿ ಫೀಲ್ಡ್ ಆಗಿರೋದಿಲ್ಲ. ಅದೇ ರೀತಿ 46 ಅಲ್ಲಿ ನೋಡಿ ಎಕ್ಸಾಂಪಲ್ 46 ಅಂದರೆ ಅಟೋಮಿಕ್ ನಂಬರ್ 46 ಏನಿದೆ ನಿಮ್ಮದು PD ಇದೆ. ಇದು ಏನಾಗುತ್ತೆ ನೋಡಿ AR ಓಕೆ, ನಾಟ್ AR ಬರೋದಿಲ್ಲ ಇಲ್ಲಿ, ಸಾರಿ AR ಬರೋದಿಲ್ಲ. ಇಲ್ಲಿ ನಿಮ್ಮದು KR 4D10 ಅಂತ ಬರುತ್ತೆ. 4D10 ಅಂತ ಬರುತ್ತೆ. ಇಲ್ಲಿ ಕೂಡ ಎಸ್ ಅಲ್ಲಿ ಯಾವುದೇ ರೀತಿ ಒಂದು ಎಲೆಕ್ಟ್ರಾನ್ ಇರೋದಿಲ್ಲ, ಕಂಪ್ಲೀಟ್ಲಿ ಫಿಲ್ಡ್ ಆಗಿರೋದಿಲ್ಲ. ಎಸ್ 4s 0 ಇರುತ್ತೆ. ಇಲ್ಲಿ 4s ಏನಿರುತ್ತೆ 0 ಇರುತ್ತೆ. ಇಲ್ಲಿ ನಿಮ್ಮದು ಕಂಪ್ಲೀಟ್ಲಿ ಫಿಲ್ಡ್ ಇರುವಂಥ ಎಲಿಮೆಂಟ್ಸ್ಗೆ ಏನಂತೇವೆ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಕೂಡ ಅಂತೇವೆ. ಗೊತ್ತಾಯ್ತಾ ಇಷ್ಟೆಲ್ಲರಿಗೆ? ಎಲ್ಲರಿಗೆ ಗೊತ್ತಾಯ್ತಾ? ಓಕೆ, ಎಲ್ಲರಿಗೆ ಗೊತ್ತಾಯ್ತಾ? ಇಷ್ಟೆಲ್ಲರಿಗೆ ಕ್ಲಿಯರ್ ಆಯ್ತಾ? ಡಿ ಬ್ಲಾಕ್ ಎಲಿಮೆಂಟ್ಸ್ ಮೇಲೆ ಇವಕ್ಕೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತೇವೆ. ದಿ ಎಲಿಮೆಂಟ್ಸ್ ಹ್ಯಾವಿಂಗ್ ಡಿ ಸಬ್ಶೆಲ್ ಅಂದ್ರೆ ಎಸ್ ಶೆಲ್ ಅಂತ ಕೂಡ ನೀವು ಅನ್ಬೋದು. ಇದಕ್ಕೆ ನೀವು ಏನಂಬೋದು ಎಸ್ ಶೆಲ್ ಅಂತ ಕೂಡ, ಇಟ್ ಈಸ್ ಪಾರ್ಷಿಯಲಿ ಫಿಲ್ಡ್. ಓಕೆ, ಅದು ನಿಮಗೆ ಗೊತ್ತಾಗಿ ಇರಬೇಕು. ಓಕೆ, ನೆಕ್ಸ್ಟ್ ನೋಡಿ ಅದೇ ರೀತಿ ಇಲ್ಲಿ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನೋಡಿದೇವೆ. ನೆಕ್ಸ್ಟ್ ಬರೋಣ ಜನರಲ್ ಪ್ರಾಪರ್ಟೀಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನೋಡೋಣ. ಬಹಳಷ್ಟೆಲ್ಲ ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ. ಓಕೆ ಸರ್, ನಮ್ಗೆ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಸರ್ ಈ ಪ್ರಾಪರ್ಟೀಸಲ್ಲಿ? ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಆಗೋದಿಲ್ಲ.
ಓಕೆ, ಎಲ್ಲ ನಿಮ್ಮದು ಇಂಪಾರ್ಟೆಂಟ್ ಆಗೋದಿಲ್ಲ ಪ್ರಾಪರ್ಟೀಸ್, ಕೆಲವೊಂದು ಪ್ರಾಪರ್ಟೀಸ್ ಇಂಪಾರ್ಟೆಂಟ್ ಆಗುತ್ತೆ, ಅವು ನಿಮಗೆ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿರ್ತೇನೆ. ಓಕೆ ಓಕೆ, ಏನೆಲ್ಲ ಪ್ರಾಪರ್ಟೀಸ್ ಇಂಪಾರ್ಟೆಂಟ್ ಆಗ್ತಿರ್ತಾವಲ್ಲ ಅವು ನಾನು ಇಂಪಾರ್ಟೆಂಟ್ ಆಗಿ ಅಂತ ಹೇಳ್ತಿರ್ತೇನೆ. ಫಸ್ಟು ಜನರಲ್ ಪ್ರಾಪರ್ಟೀಸಲ್ಲಿ ನೋಡಿ, ಜನರಲ್ ಪ್ರಾಪರ್ಟೀಸ್ ಏನೆಲ್ಲ ಇರ್ತವೆ. ಫಸ್ಟ್ ಜನರಲ್ ಪ್ರಾಪರ್ಟೀಸ್ ಮಾತಾಡಿದಾಗ ಇದು ಆದಮೇಲೆ ಡೈರೆಕ್ಟ್ ಕ್ವಶನ್ಸ್ಗೆ ಬರೋಣ. ಈಗ ಇವು ಫಸ್ಟ್ ಪ್ರಾಪರ್ಟೀಸ್ ಅಂದರೆ ಸ್ಮಾಲ್ ಅಟಾಮಿಕ್ ಸೈಜ್ ಇರುತ್ತೆ. ಇವುಬಲ್ಲಿ ಏನಿರುತ್ತೆ, ಸ್ಮಾಲ್ ಅಟಾಮಿಕ್ ಸೈಜ್ ಅಂತ ಅಂತೇವೆ. ಸ್ಮಾಲ್ ಅಟಾಮಿಕ್ ಸೈಜ್, ಲಾರ್ಜ್ ನ್ಯೂಕ್ಲಿಯರ್ ಚಾರ್ಜಸ್ ಅಂತ ಕೂಡ ಅನ್ಬೋದು. ಎಸ್ ಸರ್. ಮತ್ತೆ ಸರ್, ಆ್ಯಂಡ್ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್, ಮತ್ತೆ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್. ಓಕೆ, ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್. ಓಕೆ, ನಿಮಗೆ ಗೊತ್ತಿರ್ಬೋದು ಡಿ ಎಲೆಕ್ಟ್ರಾನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಫಿಲ್ ಇಲ್ಲ, ಎಲ್ಲ ಕಡೆ ಅನ್ಪೇರ್ ಇರ್ತವೆ. ಓಕೆ, ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್ ಇವಕ್ಕೆ ನಾವು ಅಂತೇವೆ ಜನರಲ್ ಪ್ರಾಪರ್ಟೀಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕೂಡ ನೀವು ಅನ್ಬೋದು. ಓಕೆ, ಇಷ್ಟೆಲ್ಲರೂ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟು, ಸೈಜ್ ಆಫ್ ಐಟಮ್ಸ್ ಆ್ಯಂಡ್ ಅಯಾನ್. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಓಕೆ ನಡೀತೈತಿ ಬಿಟ್ಟು ಡೈರೆಕ್ಟ್ ಕ್ವಶನ್ಸ್ಗೆ ಬರೋಣ ಇವಾಗ. ಓಕೆ, ಡೈರೆಕ್ಟ್ ಕ್ವಶನ್ಸಲ್ಲಿ ನೋಡೋಣ. ಓಕೆ, ಈಗ ಇದರಲ್ಲಿ ಇಂಪಾರ್ಟೆಂಟ್ ಮುಗೀತು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಬೇಸಿಕ್ಲಿ 3 ಮಾರ್ಕ್ಸಲ್ಲಿ ಈ ಟೈಪ್ ಕ್ವಶನ್ಸ್ ಕೇಳ್ತಾರೆ. ಓಕೆ, 3 ಮಾರ್ಕ್ಸಲ್ಲಿ ಈ ಟೈಪ್ ಕ್ವಶನ್ಸ್ ಕೇಳ್ತಾರೆ. ದಟ್ ಯಾವೆಲ್ಲ ಪ್ಯಾರಾಮ್ಯಾಗ್ನೆಟಿಕ್ ಇರ್ತವೆ. ಓಕೆ, ಇಲ್ಲಿ ನಿಮಗೆ ಬೇಸಿಕ್ಲಿ 3 ಮಾರ್ಕ್ಸಲ್ಲಿ ಕೂಡ ಕೇಳ್ಬೋದು, 2 ಮಾರ್ಕ್ಸಲ್ಲಿ ಕೂಡ ಈ ಟೈಪ್ ಕ್ವಶನ್ಸ್ ಕೇಳ್ಬೋದು. 3 ಮಾರ್ಕ್ಸ್ ಆಗಲಿ 2 ಮಾರ್ಕ್ಸಲ್ಲಿ ಈ ಟೈಪ್ ಕ್ವಶನ್ಸ್ ಕೇಳ್ಬೋದು. ಎರಡು ಎಕ್ಸಾಂಪಲ್ ಕೊಡ್ತಾರೆ ನಿಮಗೆ, ಎರಡು ಎಲಿಮೆಂಟ್ ಕೊಡ್ತಾರೆ ಅಂದರೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಇರುವಂಥ ಸೇಮ್ ಎಲಿಮೆಂಟ್ದು ಎರಡು ಆಕ್ಸಿಡೇಷನ್ ಸ್ಟೇಟ್ ಇರುವಂಥ ಎಲಿಮೆಂಟ್ ಕೊಡ್ತಾರೆ. ಲೈಕ್ ಇಲ್ಲಿ ನೋಡಿ, ಲೈಕ್ ಫಾರ್ ಎಕ್ಸಾಂಪಲ್ Cu+ ಆ್ಯಂಡ್ Cu+2. ಅವ್ರು ಬೇಸಿಕ್ಲಿ ನಿಮಗೆ ಯಾವ ರೀತಿ ಕೇಳ್ಬೋದಪ್ಪ ಅಂದರೆ, ನಿಮ್ಮದು Cu+ ಈಸ್ ಡಯಾಮ್ಯಾಗ್ನೆಟಿಕ್ ನಿಮ್ಮ ಬೇಸಿಕ್ ಕ್ವಶನ್ ಕೇಳ್ಬೋದು. Cu+ ಈಸ್ diamagnetic and Cu+2 is paramagnetic. Why? Give reason. Is paramagnetic. Very important question. ಇದು ಈ ಟೈಪ್ ಕ್ವಶನ್ಸ್ ತುಂಬ ಕೇಳ್ತಾರೆ ನೋಡಿ. ನಾನು ಯಾವ ರೀತಿ ಹೇಳ್ತಿದ್ದೆ ಅಲ್ಲ, ಈ ಟೈಪ್ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಫಸ್ಟು ಯಾವಕ್ಕೆಲ್ಲದಕ್ಕೆ ನಾವು ಡಯಾಮ್ಯಾಗ್ನೆಟಿಕ್ ಅಂತೇವೆ, ಯಾವೆಲ್ಲ ಎಲಿಮೆಂಟ್ಸ್ಗೆ ನಾವು ಪ್ಯಾರಾಮ್ಯಾಗ್ನೆಟಿಕ್ ಅಂತೇವೆ ಅಂತ ಅದು ನೋಡಿ. ಯಾವೆಲ್ಲ ಎಲಿಮೆಂಟ್ಸ್ಗೆ ನಾವು ಡಯಾಮ್ಯಾಗ್ನೆಟಿಕ್ ಅಂತೇವೆ, ಫಸ್ಟ್ ಯಾವ ಒಂದು ರೀಸನಿಂದನೂ ಎಲಿಮೆಂಟ್ಸ್ಗೆ ಏನಂತೇವೆ ಅಂದರೆ ಡಯಾಮ್ಯಾಗ್ನೆಟಿಕ್ ಅಂತ ಅದು ನೋಡಿ. ಯಾವೆಲ್ಲ ಎಲಿಮೆಂಟ್ಸ್ಗೆ ನಾವು ಫಸ್ಟ್ ಆಗಿ ಡಯಾಮ್ಯಾಗ್ನೆಟಿಕ್ ಅಂತ ಅಂತೇವಂತ ಅದಕ್ಕೆ ನೋಡಿ. ಡಯಾಮ್ಯಾಗ್ನೆಟಿಕ್ ಎಲ್ಲ ಎಲಿಮೆಂಟ್ಸಲ್ಲಿ ಯಾವ್ದು ಬಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ರೆಸೆನ್ಸ್ ಇರೋದಿಲ್ಲ. ಓಕೆ, ಡಯಾಮ್ಯಾಗ್ನೆಟಿಕ್ ಅಂದರೆ ದೀಸ್ ಎಲಿಮೆಂಟ್ಸ್ ಬರ್ಕೋಬೇಕು, ಇವೇ ವೆರಿ ಇಂಪಾರ್ಟೆಂಟ್. ಇಲ್ಲಿಂದ ಕ್ವಶನ್ಸ್ ಕೇಳ್ತಾರೆ. ದೀಸ್ ಎಲಿಮೆಂಟ್ ಡಸ್ ನಾಟ್ ಕಂಟೇನ್ಸ್ ಅನ್ಪೇರ್ ಎಲೆಕ್ಟ್ರಾನ್ಸ್. ಓಕೆ, ಅನ್ಪೇರ್ ಎಲೆಕ್ಟ್ರಾನ್ಸ್ ಇವು ಕಂಟೇನ್ ಮಾಡೋದಿಲ್ಲ. ಓಕೆ, ದೀಸ್ ಎಲಿಮೆಂಟ್ಸು ಇವೆಲ್ಲ ಡಯಾಮ್ಯಾಗ್ನೆಟಿಕ್ ಇರ್ತಾವಲ್ಲ, ಅವು ಅನ್ಪೇರ್ ಎಲೆಕ್ಟ್ರಾನ್ಸ್ ಕಂಟೇನ್ ಮಾಡೋದಿಲ್ಲ. ಓಕೆ, ದೇ ಡು ನಾಟ್ ಕಂಟೇನ್ ಅನ್ಪೇರ್ ಎಲೆಕ್ಟ್ರಾನ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವೆನ್ ವಿ ಟಾಕ್ ಆಫ್ ಪ್ಯಾರಾಮ್ಯಾಗ್ನೆಟಿಕ್, ಓಕೆ, these elements contains unpaired d electrons. ಓಕೆ, ಇಲ್ಲಿ ಕೂಡ ಅನ್ಪೇರ್ಡ್ ಡಿ ಅಂತ ಬರಿಬೋದು, ಅವ್ರು ಜಸ್ಟ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಎಲ್ಲದಲ್ಲಿ ಎಕ್ಸೆಪ್ಟ್ ಆಗುತ್ತೆ ಇದು. ಓಕೆ, ಎಲ್ಲದಲ್ಲಿ ಎಕ್ಸೆಪ್ಟ್ ಆಗುತ್ತೆ. ಎಕ್ಸಾಂಪಲ್ ಇಂದ ಎಕ್ಸ್ಪ್ಲೇನ್ ಮಾಡ್ತೇನೆ ಇದಕ್ಕೆ. ಓಕೆ, 1 ಮಿನಿಟ್ ಎಕ್ಸಾಂಪಲ್ ಇಂದ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಈಗ Cu+ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ. ಓಕೆ, ದಿಸ್ ಎಲಿಮೆಂಟ್ ಕಂಟೇನ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ನೀವು ಬರಿಬಹುದು. ಓಕೆ, ದಿಸ್ ಎಲಿಮೆಂಟ್ ಕಂಟೇನ್ಸ್ ಅನ್ಪೇರ್ ಎಲೆಕ್ಟ್ರಾನ್ಸ್ ಅಂತ ಬರಿಬಹುದು. ಇಲ್ಲಿ ನೋಡಿ, ಈಗ Cu+ ಇಂದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ, ದಟ್ ಈಸ್ AR 3D10 4s1. ಇದು ನಿಮ್ಮದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇಲ್ಲಿ ಅನ್ಪೇರ್ ಎಲೆಕ್ಟ್ರಾನ್. ಓಕೆ, ಇಲ್ಲಿ ಡಸ್ ನಾಟ್ ಕಂಟೇನ್ ಅನ್ಪೇರ್ ಎಲೆಕ್ಟ್ರಾನ್. ಎಲ್ಲ ನಿಮ್ಮ ಪೇರ್ ಇದ್ದೇವೆ ಇಲ್ಲಿ ಡಯಾಮ್ಯಾಗ್ನೆಟಿಕ್ ಅಂದಾಗ. ಫಸ್ಟ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಓಕೆ, 1 ಮಿನಿಟ್.
ಓಕೆ 1 ಮಿನಿಟ್, ನಾನು ಸ್ವಲ್ಪ ವಾಟರ್ ಕುಡೀಲಿ. ನೋಡಿ ಸಿ ಯು ಪ್ಲಸ್ ಅಲ್ಲಿ ನೋಡಿ ಏನಾಗತ್ತಪ್ಪ ಅಂದರೆ ಸಿ ಯು ಪ್ಲಸ್ ಅಲ್ಲಿ ಈ ರೀತಿ ಬೇಡ, ಫುಲ್ ಆಗಿ ಬರೆದು ಹೇಳ್ತೇನೆ, ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಫಸ್ಟ್ ನೋಡಿ ಎಕ್ಸಾಂಪಲ್ಸ್ ಅಲ್ಲಿ ಸಿ ಯು ಪ್ಲಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ ಸರ್ ಹೇಳಿ. ನೋಡಿ ಸಿ ಯು ಪ್ಲಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು 1s2 2s2 2p6 3s2 3p6 3d10 ಎಲ್ಲಾದರೂ ನಿಮಗೆ ಅನ್ಪೇರ್ ಎಲೆಕ್ಟ್ರಾನ್ ಕಾಣಿಸ್ತಿದ್ದಾವ ಇಲ್ಲ. ಅದೇ ರೀತಿ ಸಿ ಯು ಪ್ಲಸ್ 2 ಅಲ್ಲಿ ನೋಡಿ, ಸಿ ಯು ಪ್ಲಸ್ 2 ಅಲ್ಲಿ 1s2 2s2 2p6 3s2 3p6 3d9 ಇಲ್ಲಿ ನೋಡಿ ಒಂದು ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ ಕಾಣಿಸ್ತಿದೆ ಇಲ್ಲಿ. ಓಕೆ, ಹಿಯರ್ ಇಸ್ ದ ಪ್ರೆಸೆನ್ಸ್ ಆಫ್ ಒನ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್, ಹಿಯರ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್. ಅದೇ ಇಲ್ಲಿ ಇದೆ ನೋಡಿ, ದೀಸ್ ಎಲಿಮೆಂಟ್ ಡಸ್ ನಾಟ್ ಕಂಟೈನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇಲ್ಲಿ ಎಲ್ಲ ಆಲ್ ಎಲೆಕ್ಟ್ರಾನ್ಸ್ ಆರ್ ಪೇರ್ಡ್. ಇನ್ ಕೇಸ್ ಆಫ್ ಹಿಯರ್ ಆಲ್ ಎಲೆಕ್ಟ್ರಾನ್ಸ್ ಆರ್ ಪೇರ್ಡ್, ಆಲ್ ಎಲೆಕ್ಟ್ರಾನ್ಸ್ ಆರ್ ಪೇರ್ಡ್ ತರಬಹುದು. ಇಲ್ಲಿ ಕಂಟೇನ್ಸ್, ಇದರಲ್ಲಿ ಕಂಟೇನ್ಸ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್, ಇದರಲ್ಲಿ ಕಂಟೇನ್ಸ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್. ಓಕೆ, ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್ ಬೇಸಿಕಲಿ ನಾವು ಡಿ ಎಲೆಕ್ಟ್ರಾನ್ಸ್ ಅಂತ ಅಂತೇವೆ. ಬೇಸಿಕಲಿ ನಾವು ಏನಂತೇವಪ್ಪ, ಡಿ ಎಲೆಕ್ಟ್ರಾನ್ಸ್ ಅಂತಾನೆ ಕೂಡ ಅಂತೇವೆ. ಬೇಸಿಕಲಿ ಮೋಸ್ಟ್ಲಿ ನಾವು ಡಿ ಎಲೆಕ್ಟ್ರಾನ್ಸ್ ಅಂತಾನೆ ಕೂಡ ಅಂತೇವೆ. ಸೊ ಇದರಲ್ಲಿ ಏನು ಕನ್ಕ್ಲೂಷನ್ ಅಂದರೆ ಯಾವೆಲ್ಲ ಎಲಿಮೆಂಟ್ಸ್ಗೆ ನಾವು ಡೈಮ್ಯಾಗ್ನೆಟಿಕ್ ಎಲ್ ಅಂತೆ, ಪ್ಯಾರಾಮ್ಯಾಗ್ನೆಟಿಕ್ ಅಷ್ಟೇ ನೀವು ಗಮನದಲ್ಲಿ ಇಡಬೇಕು. ಇಲ್ಲಿ ಜಾಸ್ತಿ ಏನು ಗಮನದಲ್ಲಿ ಇಡೋಂಗಿಲ್ಲ. ಡೈಮ್ಯಾಗ್ನೆಟಿಕ್ ಎಲ್ ಅಂತೆ, ಪ್ಯಾರಾಮ್ಯಾಗ್ನೆಟಿಕ್ ಎಲ್ ಅಂತೆ, ಅದೇ ಇಂಪಾರ್ಟೆಂಟು. ಅದು ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಲ್ಲರಿಗೆ ಬರ್ಲಿಕ್ಕೆ ಬರುತ್ತೆ, ಐ ಥಿಂಕ್ ಸೊ. ಓಕೆ, ಬರಲಂದರೆ ಓಕೆ ಪ್ರಾಕ್ಟೀಸ್ ಮಾಡಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವೆರಿ ಇಂಪಾರ್ಟೆಂಟ್. ನಿಮಗೆ 3 ಮಾರ್ಕ್ಸ್ ಟೋಟಲ್ 15 ಮಾರ್ಕ್ಸ್ ಬೇಕಂದ್ರೆ ಓದಬೇಕು. ಓಕೆ, ಇಲ್ಲಿ ನೋಡಿ ಎಲೆಕ್ಟ್ರಾನಿಕ್ ಇಷ್ಟೇ ಇವು ಆ್ಯಡ್ ಪಾಯಿಂಟ್ ಗಮನದಲ್ಲಿಡಿ. ಈ ಟೈಪ್ ಯಾವುದೇ ರೀತಿ ಕ್ವಶನ್ ಬಂದರೆ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಥಿಂಗು ಡಯಾಮ್ಯಾಗ್ನೆಟಿಕ್ ಎಲ್ ಅಂತೇವೆ ಅಂತ, ಅದು ಇಂಪಾರ್ಟೆಂಟ್ ಆಗುತ್ತೆ, ಇದು ನೀವು ಎಲ್ಲೋ ಗಮನದಲ್ಲಿ ಇಡಬೇಕು. ಅದೇ ರೀತಿ ಪ್ಯಾರಾಮ್ಯಾಗ್ನೆಟಿಕ್ ಎಲ್ ಅಂತೇವೆ ಅಂತ, ಇದು ಕೂಡ ಇಂಪಾರ್ಟೆಂಟ್, ಎಲ್ಲರೂ ಗಮನದಲ್ಲಿ ಇಡಬೇಕು. ಓಕೆ, ಇದು ಪ್ಯಾರಾಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಮೇಲೆ ಆಯ್ತಾ. ನೆಕ್ಸ್ಟ್ ನೋಡಿ, ಇದು ನಿಮಗೆ VPT ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಪ್ರಾಪರ್ಟಿ ಕಲರ್ನೆಸ್. ಓಕೆ, ಸೆಕೆಂಡ್ ಈ ಕಲರ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಕಲರ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಓಕೆ, ವೈ ಎಲಿಮೆಂಟ್ಸ್. ಓಕೆ, ಬೇಸಿಕ್ ಆಗಿ ಯಾವೆಲ್ಲ ಎಲಿಮೆಂಟ್ಸ್ ಕಲರ್ಡ್ ಇರ್ತವೆ. ಓಕೆ, ವಿಚ್ ಎಲಿಮೆಂಟ್ಸ್ ಆರ್ ಕಲರ್ಡ್, ಯಾವೆಲ್ಲ ಎಲಿಮೆಂಟ್ಸ್ ಕಲರ್ಡ್ ಇರ್ತವೆ, ಬೇಸಿಕ್ ರೀಸನ್. ಓಕೆ, ವೈ ಕಲರ್ಡ್ ಎಲಿಮೆಂಟ್ಸ್, ವೈ ಎಲಿಮೆಂಟ್ಸ್ ಆರ್ ಕಲರ್ಡ್, ವೈ ಎಲಿಮೆಂಟ್ಸ್ ಆರ್ ಅನ್ಕಲರ್ಡ್. ಓಕೆ, ವೈ ಎಲಿಮೆಂಟ್ಸ್ ಆರ್ ಕಲರ್ಡ್, ವೈ ಎಲಿಮೆಂಟ್ಸ್ ಆರ್ ಕಲರ್ಡ್, ಈ ಟೈಪ್ ಒಂದು ಕ್ವಶನ್ ಕೇಳ್ತಾರೆ. ಯಾಕಂದ್ರೆ ಯಾವೆಲ್ಲ ಎಲಿಮೆಂಟ್ಸ್ ಕಲರ್ಡ್ ಇರುತ್ತೆ. ಓಕೆ, ಯಾವೆಲ್ಲ ಎಲಿಮೆಂಟ್ಸ್ ಬಲ್ಲಿ. ಓಕೆ, ದ ಎಲಿಮೆಂಟ್ಸ್, ಇಲ್ಲಿ ಕೂಡ ಬೇಸಿಕ್ ಎಕ್ಸಾಂಪಲು, ದ ಎಲಿಮೆಂಟ್ಸ್ ವಿಚ್ ಕಂಟೇನ್ಸ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್. ಯಾವೆಲ್ಲ ಎಲಿಮೆಂಟ್ಸ್ ಅಲ್ಲಿ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್ ಇರ್ತವೆ, ಓಕೆ ಏನಂತೇವೆ, ಕಲರ್ಡ್ ಎಲಿಮೆಂಟ್ಸ್. ಓಕೆ, ಅವು ಎಲಿಮೆಂಟ್ಸ್ ಏನಿರ್ತವೆ, ಕಲರ್ಡ್ ಎಲಿಮೆಂಟ್ಸ್ ಇರ್ತವೆ. ಯಾವೆಲ್ಲ ಎಲಿಮೆಂಟ್ಸ್ ಬಲ್ಲಿ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್ ಇರ್ತವೆ, ಯಾವೆಲ್ಲ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಇದರಲ್ಲಿ ಎಕ್ಸಾಂಪಲ್ ಮಾತಾಡಿದಾಗ CR+3 ಏನಿದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ CR+3 ಇಂದ ನೀವು ಎಕ್ಸಾಂಪಲ್ ತಗೋಬೋದಾ. ಓಕೆ, ಸೊ CR+3 ತಗೋಬೋದು ಸರ್. ಮತ್ತೆ ಯಾವೆಲ್ಲ ಎಕ್ಸಾಂಪಲ್ಸ್ ಇರ್ತವೆ ಹೇಳಿ ಸರ್, ಮತ್ತೆ ಎಕ್ಸಾಂಪಲ್ ಯಾವೆಲ್ಲ ಇರ್ತವೆ ಅಂತ. CR+2 CU+2 ಇದು ಕೂಡ ನಿಮ್ದು ಎಕ್ಸಾಂಪಲ್ ಬರುತ್ತೆ. ಓಕೆ, ಸೊ ಇದರಲ್ಲಿ ನೀವು ಏನೆಲ್ಲ ಗಮನ, ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಮಗೆ ಬರೆದು ತೋರಿಸ್ತೀನಿ, ಸೊ ದಟ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಓಕೆ, ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಇದು ಬೆಲೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ರೆಸೆನ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೋಡಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ CR+3. ಓಕೆ, CR+3 ಏನಿದೆ ನೋಡಿ ಬೇಸಿಕ್, ನಾನು ನೋಡಿ ಅದು ನಿಮಗೆ ಶಾರ್ಟ್ಕಟ್ಟಲ್ಲಿ ಹೇಳ್ತಿಲ್ಲ. ಓಕೆ, ಫುಲ್ ಆಗಿ ಹೇಳ್ತಿದ್ದೇನೆ. 1s2 2s2 2p6 3s2 3p6
ಮತ್ತು 4s1 3d5. ಇಲ್ಲಿ ನೋಡಿ ಫಸ್ಟ್ ಅನ್ಪೇಡ್ ಡಿ ಎಲೆಕ್ಟ್ರಾನ್ಸ್ ಇದ್ದಾವೆ. ಡಿ ಎಲೆಕ್ಟ್ರಾನ್ಸ್ ಕಂಪ್ಲೀಟ್ಲಿ ಫಿಲ್ ಆಗಕ್ಕೆ ಎಷ್ಟು ಬೇಕಾಗುತ್ತೆ ಅದು ಹೇಳಿ 6. ಇಲ್ಲಿ ನಿಮಗೆ ಅನ್ಪೇಡ್ ಕಾಣಿಸ್ತಿದೆ, 10 ಎಲೆಕ್ಟ್ರಾನ್ಸ್ ಎಲ್ಲ ಅನ್ಪೇಡ್ ಕಾಣಿಸ್ತಿದೆ, 4 ಕೂಡ ಅನ್ಪೇಡ್ ಇದೆ. ಅದಕ್ಕೇನೋ ಇದಕ್ಕೇನೋ ಅನ್ಬೋದು. ಎಸ್ ಸರ್, ಈ ರೀತಿ ನೀವು ಅನ್ಬೋದು ಇದರಲ್ಲಿ. ಓಕೆ, ಇದ್ರ ಬೇಸಿಕ್ಲಿ ಈವನ್ ನಾವು ಏನಂತೀರಾ, ಇದು Cr+3 ಇದು. ಓಕೆ, ಈಗ ಕ್ಲಿಯರ್ ಐತೆ ಎಲ್ಲರಿಗೆ? ಕ್ಲಿಯರ್ ಆಯ್ತಾ? Cr+3 Cu+2 ಕೂಡ ನೀವು ಎಕ್ಸಾಂಪಲ್ ತಗೋಬಹುದು. ಏನಾದರೂ ಡೌಟ್ ಇದ್ರೆ ಕೇಳಿ, ನಾನು ನೋಡ್ತಿದ್ದೇನೆ ಲೈವ್ ಚಾಟು. ಓಕೆ ಸರ್, ಇದು ಯಾವ್ದಿದೆ ಎಕ್ಸಾಂಪಲ್? ಇದು ಬೇಸಿಕ್ಲಿ ನಾನು Cr ಬರ್ದಿದ್ದೇನೆ ಎಕ್ಸಾಂಪಲ್. ಇದು Cr+3 ಇಲ್ಲ, Cr ಇದೆ. ಈಗ 3 ಔಟರ್ ಮೋಸ್ಟ್ ಶೆಲ್ ಇಂದ 3 ಎಲೆಕ್ಟ್ರಾನ್ಸ್ ಹೋಗ್ಬಿಡ್ತವೆ. ಈಗ Cr+3 ಏನಾಗುತ್ತೆ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಅಂದ್ರೆ 3 ಎಲೆಕ್ಟ್ರಾನ್ಸ್ ಹೋದ್ಮೇಲೆ ಔಟರ್ ಮೋಸ್ಟ್ ಶೆಲ್ ಇಂದ 3 ಎಲೆಕ್ಟ್ರಾನ್ಸ್ ಹೋಗ್ತವೆ. ಒಂದು 2 ಇಲ್ಲಿ ನೋಡಿ, ಡಿ ಇಂದ 2 ಹೋಗುತ್ತೆ. ಡಿ ಇಂದ 3 ಹೋದಾಗ ಏನಾಗುತ್ತೆ, 1s2 2s2 2p6 3s2 3p6 3d3. ಅಂದ್ರೆ ಇಲ್ಲಿಂದ 2 ಎಲೆಕ್ಟ್ರಾನ್ಸ್ ಹೋಗ್ತವೆ, ಇದು ಎಸ್ ಪೂರ ಹೋಗುತ್ತೆ. ಔಟರ್ ಮೋಸ್ಟ್ ಶೆಲ್ ಇಂದ ನಿಮ್ಗೆ 3 ಎಲೆಕ್ಟ್ರಾನ್ಸ್ ಹೋಗ್ತವೆ. ಔಟರ್ ಮೋಸ್ಟ್ ಶೆಲ್ ಇಂದ ಎಷ್ಟು ಎಲೆಕ್ಟ್ರಾನ್ ಹೋಗ್ತವೆ? 3 ಎಲೆಕ್ಟ್ರಾನ್ಸ್ ಹೋಗ್ತವೆ. 3 ಎಲೆಕ್ಟ್ರಾನ್ಸ್ ಏನಾಗ್ತಾವೆ, ಗೆಟ್ ಔಟ್. ಓಕೆ, 3 ಎಲೆಕ್ಟ್ರಾನ್ಸ್ ಹೋಗ್ತವೆ ಇನ್ Cr+3. ಪ್ಲಸ್ ಅಂದ್ರೆ ಇಲ್ಲಿ ರಿಮೂವಿಂಗ್ ಅಂದ್ರೆ ಅದು ಕ್ಲಿಯರ್ ಆಯ್ತಾ? ಬೇಸಿಕ್ Cr ಬರ್ದಿದ್ದೇನೆ ಫಸ್ಟ್, ಅದಾದ್ಮೇಲೆ Cr+3. ಓಕೆ, ಇದು ಕ್ಲಿಯರ್ ಆಯ್ತಾ? ಅದೇ ರೀತಿ Cu+2. ಓಕೆ, ಇದು ಕ್ಲಿಯರ್ ಆಯ್ತಾ? ಯಾವೆಲ್ಲ ಎಲಿಮೆಂಟ್ಸ್ ಏನೋ ಕಲರ್ ಅಂತೇವೆ, ದ ಎಲಿಮೆಂಟ್ಸ್ ವಿಚ್ ಕಂಟೇನ್ಸ್ ಅನ್ಪೇರ್ ಎಲೆಕ್ಟ್ರಾನ್. ಯಾವೆಲ್ಲ ಎಲಿಮೆಂಟ್ಸ್ ಮೇಲೆ ಅನ್ಪೇರ್ ಎಲೆಕ್ಟ್ರಾನ್ಸ್ ಇರ್ತವೆ, ಓಕೆ, ನಾವು ಕಲರ್ಡ್ ಅಂತೇವೆ. ಓಕೆ, why elements are ಕಲರ್ಲೆಸ್. ಇದು ಕೂಡ ಬೇಸಿಕ್ ಬಹಳ ಟೈಮ್ ಕೇಳ್ತಾರೆ. ಓಕೆ, ಇವೆಲ್ಲ ಸಲ ರಿಪೀಟ್ ಆಗಿದಾವೆ ನೋಡಿ, ಕಲರ್ಲೆಸ್ ಕಲರ್ ಮೇಲೆ. ಓಕೆ, ಇವೆಲ್ಲ ಕಲರ್ಡ್, ಯಾವ ಕಲರ್ಲೆಸ್ ಅವ್ರ ಮೇಲೆ ರಿಪೀಟ್ ಜಾಸ್ತಿ ಟೈಮ್ ಆಗಿದ್ದಾವೆ. ಓಕೆ, ಅದು ಗಮನದಲ್ಲಿ ಇಡಬೇಕು ನೋಡಿ. ಯಾವೆಲ್ಲ ಎಲಿಮೆಂಟ್ಸ್ ಕಲರ್ಲೆಸ್? The elements which does not contain unpaired electrons. Okay, unpaired d electrons. The elements which does not contain unpaired d electrons. Unpaired d electrons ಅಂದ್ರೆ ಎಲ್ಲ all the electrons are completely filled. All the electrons are completely filled. Okay, completely filled, ಅದು ನಿಮ್ದು ಇಂಪಾರ್ಟೆಂಟ್ ಹೇಳಿ. ಓಕೆ ಸರ್, ಎಕ್ಸಾಂಪಲ್ ಹೇಳಿ. Fe3+, Ti4+, ಇವೆಲ್ಲ ಎಕ್ಸಾಂಪಲ್ ಬರುತ್ತವೆ. ಮತ್ತೆ ಸರ್ ಮತ್ತೆ Cu+1 ಕೂಡ ನೀವು ಕನ್ಸಿಡರ್ ಮಾಡ್ಬೋದು. Cu+1 ಇವೆಲ್ಲ ಬೇಸಿಕ್ ಎಕ್ಸಾಂಪಲ್. ಇದು ಮೇಲೆ ಕ್ವಶನ್ಸ್ ಕೇಳ್ತಾರೆ. ನಾವು ಯಾವೆಲ್ಲ ಎಕ್ಸಾಂಪಲ್ ಬರ್ಸ್ತಿದ್ದೀನಲ್ಲ ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ ನೋಡಿ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ನೀವು Cu+2 ಬರೀದಿರಲ್ಲ, Cu+2 ಬೇಸಿಕ್ಲಿ ಈ ವರ್ಷ ಕೇಳುವಂಥ ಎಕ್ಸಾಂಪಲ್ ಇಲ್ಲಿಂದಾನೇ ಕೇಳಿದ್ದಾರೆ. ಓಕೆ, ಸೊ ಈಗ ಕೆಲವೊಂದು ಕ್ವಶನ್ಸ್ ಮಾಡೋಣ. ಹೇಳ್ತೀರಾ? ಆನ್ಸರ್ ಹೇಳ್ತೀರಾ? ಕ್ವಶನ್ ಇದೆ, ವೈ Cs3+ और Ti4+ ಸಾಲ್ಟ್ಸ್, ಇದಕ್ಕೆ ಎಲಿಮೆಂಟ್ಸ್ ಕೂಡ ಅನ್ರಿ, ಸಾಲ್ಟ್ಸ್ ಕೂಡ ಅನ್ರಿ, ಆರ್ ಕಲರ್ಲೆಸ್ ವೇರಾಸ್. ಆನ್ಸರ್ ಹೇಳಿ ನೋಡೋಣ, ಯಾರು ಹೇಳ್ತೀರಾ? Cr+3 ಸಾಲ್ಟ್ ಆರ್ ಕಲರ್ಡ್. ಇಲ್ಲಿ ನೋಡಿ, ಬೇಸಿಕ್ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೂಡ ಬರಲ್ಲ ಸರಿ. 2 ಸಲ ಕೇಳಿದ್ದಾರೆ ಇದು. ಸರಿ, ಓಕೆ, 2 ಸಲ ಕೇಳಿದ್ದಾರೆ, ಮಾರ್ಚ್ 16 ಮಾರ್ಚ್ 18 ಇದರಲ್ಲಿ ನಿಮಗೆ ಬೇಸಿಕ್ಲಿ ಏನು ಕೇಳಿದ್ದಾರೆ? Fe3+ और Ti4+ ಸಾಲ್ಟ್ಸ್ ಆರ್ ಕಲರ್ಲೆಸ್. ಯಾಕೆ? ನಿಮಗೆ ಮುಂಚೆ ಕೂಡ ಹೇಳಿದ್ದೇನೆ. ಮುಂಚೆ ಇಲ್ಲಿ ಆನ್ಸರ್ ಏನು ಬರಿಬಹುದು, ಕಮೆಂಟಲ್ಲಿ ನೀವು ಆನ್ಸರ್ ಹಾಗೆ ಹೇಳ್ಬೇಕು. ಹಾಗೆ ನಿಮಗೆ ಏನಪ್ಪ ಗೊತ್ತಾಗಬೇಕಂದ್ರೆ ಇಲ್ಲಿ Fe3+ और Ti4+ does not contain, okay, this does not contain unpaired ಡಿ ಎಲೆಕ್ಟ್ರಾನ್ಸ್. ಇವು ಅನ್ಪೇಡ್ ಡಿ ಎಲೆಕ್ಟ್ರಾನ್ಸ್ ನೀವು ಎಕ್ಸಾಮ್ ನೋಡಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದು ನೋಡಿ, ನೀವು ಅನ್ಪೇಡ್ ಡಿ ಎಲೆಕ್ಟ್ರಾನ್ ಕಾಣಿಸೋದಿಲ್ಲ. ವೇರ್ ಇಲ್ಲಿ ನೋಡಿ Cr+3
ಇದೆ ನಿಮಗೆ ಎಕ್ಸಾಂಪಲ್ ಕೂಡ ಬರ್ಸ್ ತೋರಿಸಿದ್ದೇನೆ ಇಲ್ಲಿ Cr+3 ಇಲ್ಲಿದೆ ನೋಡಿ Cr ಇದೆ ಇಲ್ಲಿ Cr+3 ದಿಸ್ ಕಂಟೇನ್ಸ್ ಓಕೆ ಅನ್ಪೇಡ್ ಡಿ ಎಲೆಕ್ಟ್ರಾನ್ಸ್ ಇಲ್ಲಿ ಡಿ ಎಲೆಕ್ಟ್ರಾನ್ಸ್ ಅನ್ಪೇಡ್ ಇದ್ದಾವೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಓಕೆ ಇದಕ್ಕೆ ನಾವು ಬೇಸಿಕಲಿ ವೇರ್ Cr+3 ವೇರ್ Cr+3 ಕಂಟೇನ್ಸ್ ಅನ್ಪೇಡ್ ಡಿ ಎಲೆಕ್ಟ್ರಾನ್ಸ್ ಇವು ಅನ್ಪೇಡ್ ಡಿ ಎಲೆಕ್ಟ್ರಾನ್ಸ್ ಕಂಟೇನ್ ಮಾಡ್ತವೆ ಅನ್ಪೇಡ್ ಡಿ ಎಲೆಕ್ಟ್ರಾನ್ಸ್ ಏನ್ ಮಾಡ್ತಪ್ಪ ಅಂದ್ರೆ ಕಂಟೇನ್ ಮಾಡ್ತವೆ ಯಾವ ಇವು ವೆರಿ ಇಂಪಾರ್ಟೆಂಟ್ ಕ್ವಶನ್ ಈ ಟೈಪ್ ಕ್ವಶನ್ ಬರ್ತವೆ ಇನ್ನೊಂದು ಮಾಡೋಣ ಕಲರ್ಲೆಸ್ ಮೇಲೆ ಕ್ವಶನ್ಸ್ ನೆಕ್ಸ್ಟ್ ಕ್ವಶನ್ ನೋಡಿ ಕಲರ್ಲೆಸ್ ಮೇಲೆ Cu+2 ions are colored but Zn+2 ions are colorless ಹೇಳಿ ಯಾರು ಹೇಳ್ತೀರಾ ಆನ್ಸರ್ ಫಸ್ಟ್ ಆಗಿ ಗಿವ್ ರೀಸನ್ ಅಂತ ನಿಮಗೆ ಬೇಸಿಕ್ ಕ್ವಶನ್ ಕೇಳ್ತಾರೆ ಗಿವ್ ರೀಸನ್ ಏನ್ ಬರುತ್ತೆ ಹೇಳಿದ ಆನ್ಸರ್ ಏನ್ ಬರುತ್ತೆ ಹೇಳಿ ನೋಡೋಣ ಯಾರು ಹೇಳ್ತೀರಾ ಫಸ್ಟ್ Cu+2 ಓಕೆ Cu+2 ಎಕ್ಸಾಂಪಲ್ ಮಾಡಿಸಿದ್ದೇನಲ್ಲ Cu+2 ಲೆಟ್ ಮಿ ಚೆಕ್ ಮಾಡಿಸಿದ್ದೇನೆ ಇಲ್ಲ ಅಂತ ಮಾಡಿಸಿಲ್ಲ ಇಲ್ಲಿ ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದೆ ನೋಡಿ Cu+2 ಎಲ್ ಏನಂತ ಕೊಟ್ಟಿದೆ ಕಲರ್ಡ್ ಓಕೆ ದಿಸ್ ಎಲಿಮೆಂಟ್ಸ್ ಆರ್ ಕಲರ್ಡ್ ಅಂದ್ರೆ ಕಲರ್ ಅಂದ್ರೆ ದಿಸ್ ಎಲಿಮೆಂಟ್ ಡಸ್ ನಾಟ್ ಕಂಟೈನ್ ಅನ್ಪೇರ್ ಎಲೆಕ್ಟ್ರಾನ್ಸ್ ಓಕೆ ಓಕೆ ಇಲ್ಲಿ Cu ಅನ್ಪೇರ್ ಆರ್ ಕಲರ್ ಬಿಕಾಸ್ ಇಲ್ಲಿ ಬರೀಬೇಕು ನೀವು ಈ ರೀತಿ ಅಯಾನ್ಸ್ ಆರ್ ಕಲರ್ಡ್ ಬಿಕಾಸ್ ಇಲ್ಲಿ ಅನ್ಪೇರ್ ಡಿ ಎಲೆಕ್ಟ್ರಾನ್ ಪ್ರೆಸೆಂಟ್ ಇರ್ತವೆ ಅನ್ಪೇರ್ ಓಕೆ ವಿಚ್ ಕಂಟೈನ್ಸ್ ಇರುತ್ತೆ ಓಕೆ ಅನ್ಪೇರ್ ಅಂದ್ರೆ ಡಿ ಎಲೆಕ್ಟ್ರಾನ್ ಅನ್ಪೇರ್ ಓಕೆ ಪ್ರೆಸೆಂಟ್ ಇರ್ತವೆ ಓಕೆ ಬಿಕಾಸ್ ಇಟ್ ಕಂಟೈನ್ಸ್ ಬಿಕಾಸ್ ಆರ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್ ಓಕೆ ಇದು ಎಲ್ಲರಿಗೂ ಕ್ಲಿಯರ್ ಆಗ್ತಿದೆಯಲ್ಲ ಅವ್ರ ಕನ್ಫ್ಯೂಷನ್ ಆಗ್ತಿದೆ ಓಕೆ ಕನ್ಫ್ಯೂಷನ್ ಆಗ್ತಿದೆ ಅವ್ರು ಕ್ಲಿಯರ್ ಆಗ್ತಿದೆ ಐ ಥಿಂಕ್ಸ್ ಓಕೆ ಅಂದ್ರೆ ಯಾವೆಲ್ಲ ಕಲರ್ ಅಂದ್ರೆ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ ಪ್ರೆಸೆಂಟ್ ಇರ್ತವೆ ಓಕೆ ನೆಕ್ಸ್ಟ್ Zn+2 are colorless because Zn ಯಾಕಂದ್ರೆ ಅಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲಿ ಓಕೆ ಡ್ಯೂ ಟು ಆರ್ ಅಬ್ಸೆನ್ಸ್ ಆಫ್ ಇಲ್ಲಿ ಏನಂತ ಬರೀಬಹುದು ನೀವು ಅಬ್ಸೆನ್ಸ್ ಆಫ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್ ಓಕೆ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್ ಇನ್ Zn+2 ions ಈ ರೀತಿ ಕೂಡ ಬರೀಬಹುದು Zn+2 ions therefore they are colorless ಓಕೆ ಇಲ್ಲಿ ಕಲರ್ಲೆಸ್ ಅಲ್ಲಿ ಇನ್ನೊಂದು ಏನಂತ ಹಾಕ್ಬಹುದು ನೀವು ಓಕೆ ಹಿಯರ್ ಅಬ್ಸೆನ್ಸ್ ಆಫ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್ ಅಂತ ಕೂಡ ಬರೀಬಹುದು ಅಬ್ಸೆನ್ಸ್ ಆಫ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್ ಅಂತ ಕೂಡ ನೀವು ಬರೀಬಹುದು ಓಕೆ ಕ್ಲಿಯರ್ ಆಯ್ತಾ ಎಲ್ಲರಿಗೆ ಇದು ಸರಿ ಇದು ಎಷ್ಟು ಸಲ ಕೇಳಿದ್ದಾರೆ 2 ಟೈಮ್ಸ್ ಕೇಳಿದ್ದಾರೆ ಇದು ಕ್ವಶನ್ ಕೂಡ ಜುಲೈ 16 ಅಲ್ಲಿ ಜುಲೈ 19 ಅಲ್ಲಿ ಕೂಡ ಕೇಳಿದ್ದಾರೆ ಓಕೆ ಕಲರ್ ಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಓಕೆ ಲಾಸ್ಟ್ ಇದು ಒಂದು 3 ಕ್ವಶನ್ ಕೇಳಿದ್ದಾರೆ ಕಲರ್ ಪ್ರಾಪರ್ಟೀಸ್ ಮೇಲೆ ಏನಿದೆ ಸರ್ ಕ್ವಶನ್ ನೋಡಿ ಕಲರ್ ಮೇಲೆ ಏನ್ ಕೇಳಿದ್ದಾರೆ ವಿಚ್ ಒನ್ ಇಸ್ ಕಲರ್ಡ್ ಅಮಾಂಗ್ ಬೇಸಿಕ್ ಕ್ವಶನ್ ಓಕೆ ವಿಚ್ ಇಸ್ ಕಲರ್ಡ್ ಯಾವ ಇದರಲ್ಲಿ Cu+1 ಅಂಡ್ Cu+1+2 ಅಲ್ಲಿ ಯಾವ ಕಲರ್ ಇದ್ದಾವೆ ಅಂತ ನಿಮಗೆ ಕೇಳಿದ್ದಾರೆ ಓಕೆ ಯಾವೆಲ್ಲ ಕಲರ್ಡ್ ಇದ್ದಾವೆ ಸರ್ ಈ ಟೈಪ್ ಕ್ವಶನ್ಸ್ ಬಂದಾಗ ಏನು ಮಾಡಬೇಕು ಓಕೆ ಈ ಟೈಪ್ಸ್ಗೆ ನಾನು ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಸ್ತೇನೆ ಇದು ಓಕೆ ಡೋಂಟ್ ವರಿ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾನು ಬರೆಸ್ತೇನೆ ಅದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ Cu+1 ನೋಡಿ ಓಕೆ Cu+1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ ಫಸ್ಟ್ ಯಾರು ಬರೀತಾರೆ ನೋಡೋಣ ಕಮೆಂಟಲ್ಲಿ Cu+1 ನೋಡಿ Cu+1 ಅಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ ಏನು ಬರುತ್ತೆ Cu+1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಬರುತ್ತೆ ಹೇಳಿ 1s2 2s2 2p6 2p6 3s2 3p6 3d10 ಇದು ನಿಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ Cu+1 ಅಲ್ಲಿ ಅದೇ ರೀತಿ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಏನು ಕನ್ಕ್ಲೂಷನ್ ಸಿಕ್ತು ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಓಕೆ ಇಲ್ಲಿ ಅಬ್ಸೆನ್ಸ್ ಆಫ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್ ಯಾವುದೇ ಡಿ ಎಲೆಕ್ಟ್ರಾನ್ಸ್ ಅಬ್ಸೆನ್ಸ್ ಇಲ್ಲ ಓಕೆ ಅಬ್ಸೆನ್ಸ್ ಯಾವುದೇ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಡಿ ಎಲೆಕ್ಟ್ರಾನ್ಸ್ ಓಕೆ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್ ಅಂತ ಬರಿಬಹುದು ಎಸ್ ಬರಿಬಹುದು ಇಲ್ಲಿ ಅದೇ ರೀತಿ Cu+2 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದು ಇದು ಯಾವ ಅಬ್ಸೆನ್ಸ್ ಇದ್ದಾಗ ಇವು ಕಲರ್ಡ್ ಅಂತ ಅನ್ಬೋದು ಇದಕ್ಕೇನಂತೀನಿ ಈಗ ಕಲರ್ಡ್ ಅಂತ ಅನ್ಬೋದು ಇದಕ್ಕೆ ನಾನು ಕಲರ್ಡ್ ಅಂತ ಅನ್ಬೋದು
ಇದಕ್ಕೆ ನಾನು ಅನ್ಬೋದು ಕಲರ್ಲೆಸ್ ಅಂತ ಕೂಡ ಅನ್ಬೋದು. ಇದಕ್ಕೆ ನಾನು ಏನಂತೇನೆ ಕಲರ್ಲೆಸ್, ಇದಕ್ಕೆ ನಾನು ಏನಂತೆ ಕಲರ್ಲೆಸ್. ಎಲ್ಲಿ ಬರೀ ಡಿ ಎಲೆಕ್ಟ್ರಾನ್ ಅಬ್ಸೆನ್ಸ್ ಇರುತ್ತೆ ಅಂದರೆ ಅನ್ಫಿಲ್, ಓಕೆ ಅನ್ಪೇಯ್ಡ್ ಡಿ ಎಲೆಕ್ಟ್ರಾನ್ಸ್ ಅಂದರೆ ಎಲ್ಲ ಕಂಪ್ಲೀಟ್ಲಿ ಫಿಲ್ಡ್ ಇದೆ, ಅದು ಕಲರ್ಡ್ ಇರುತ್ತೆ. ಇಲ್ಲಿ Cu+2 ನೋಡಿ, ಬೇಸಿಕ್ ಎಕ್ಸಾಂಪಲ್ ಇಂದ ಬರೆದು ನೋಡಿದಾಗ ಏನು ಬರುತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಳಿ? 1s2 2s2 2p6 3s2 3p6 3d9 ಬರುತ್ತೆ, 3d9 ಬರುತ್ತೆ ಇಲ್ಲಿ. ಓಕೆ 3d9 ಬರುತ್ತೆ. ಎರಡು ಎಲೆಕ್ಟ್ರಾನ್ ಹೋಗ್ತಿದ್ದಾವಲ್ಲ 3d9 ಬರುತ್ತೆ. ಇಲ್ಲಿ ಪ್ರೆಸೆನ್ಸ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್, ಇಲ್ಲಿ ಏನು ಬರೀಬೋದಪ್ಪ ನಾವು? ಪ್ರೆಸೆನ್ಸ್ ಆಫ್ ಅನ್ಪೇಯ್ಡ್ ಡಿ ಎಲೆಕ್ಟ್ರಾನ್ಸ್. ಓಕೆ ಅನ್ಪೇಯ್ಡ್ ಡಿ ಎಲೆಕ್ಟ್ರಾನ್ ಪ್ರೆಸೆನ್ಸ್ ಇರ್ತವೆ. ಒಂದು ವೇಳೆ ಪ್ರೆಸೆನ್ಸ್ ಇದ್ದಾಗ ಕಲರ್ಲೆಸ್ ಆಗುತ್ತೆ. ಸೊ ಬೇಸಿಕ್ಲಿ ಈ ಕನ್ಕ್ಲೂಷನ್ ತಂದಾಗ ಸಮ್ಮರಿ ತಂದಾಗ ಇಲ್ಲಿ ಸಮ್ಮರಿಯಲ್ಲಿ ಯಾವ ಇಲ್ಲ. ಓಕೆ ಅಬ್ಸೆನ್ಸ್ ಆಫ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್ ಆರ್ ಡಿ ಎಲೆಕ್ಟ್ರಾನ್ಸ್. ಇಲ್ಲಿ ನಾವು ಏನಂತ ಬರಿಬಹುದು? ದೀಸ್ ಎಲಿಮೆಂಟ್ಸ್ ಆರ್ ದೀಸ್ ಕಂಪೌಂಡ್ಸ್, ದೀಸ್ ಅಯಾನ್ಸ್, ದೀಸ್ ಸಾಲ್ಟ್ಸ್ ಆರ್ ಕಲರ್ಡ್. ದೀಸ್ ಸಾಲ್ಟ್ಸ್ ಇರ್ತವೆ, ಕಲರ್ಡ್ ಇರ್ತವೆ. ಅದೇ ರೀತಿ ಪ್ರೆಸೆನ್ಸ್ ಆಫ್, ಅದೇ ರೀತಿ ನಾವು ಏನು ಬರಿಬಹುದು ಇಲ್ಲಿ? ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್. ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್ ಅಂದಾಗ ಇವೇನಿರ್ತಾವಪ್ಪ? ಕಲರ್ಲೆಸ್ ಇರ್ತವೆ. ಇವೇನಿರ್ತವೆ? ಕಲರ್ಲೆಸ್ ಇರ್ತವೆ ಅಂತ ನಾವು ಹೇಳ್ಬಹುದು. ಓಕೆ ಓಕೆ ಇದು ನಿಮ್ದು ಸಮ್ಮರಿ. ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ನೀವು ಮಾಡ್ಬೋದು. ಓಕೆ ಇದ್ರ ಮೇಲೆ ತಿಳಿತಾ ಎಲ್ಲ ಕ್ಲಿಯರ್ ಆಯ್ತಾ? ಇದ್ರ ಮೇಲೆ ಕ್ಲಿಯರ್ ಆಯ್ತಾ ನಿಮ್ಗೆ? ಇದು ಒಂದು ನಾವೊಂದು ಪ್ರಾಪರ್ಟಿ ತಗೊಂಡಿದ್ದೆ, ದಟ್ ಇಸ್ ಕಲರ್ ಪ್ರಾಪರ್ಟಿ. ಕಲರ್ ಮೇಲೆ ಒಂದು ಪ್ರಾಪರ್ಟಿ ತಗೊಂಡಿದ್ದೆ, ಅದ್ರ ಮೇಲೆ ಕೆಲವೊಂದು ಕ್ವಶನ್ಸ್ ನಿಮಗೆ ಮಾಡ್ತಿ ಎದಕ್ಕೆ ಇರ್ತವೆ? ವೈ ಎಲಿಮೆಂಟ್ ಕಲರ್, ದಿಸ್ ಪ್ರೆಸೆನ್ಸ್ ಆಫ್ ಅನ್ಪೇರ್ ಡಿ ಎಲೆಕ್ಟ್ರಾನ್ಸ್. ಓಕೆ ಇದು ಸಮ್ಮರಿಯಿಂದ ಎಲ್ಲರಿಗೂ ಕ್ಲಿಯರ್ ಆಗಿರಬಹುದು. ಓಕೆ ನೆಕ್ಸ್ಟ್ ಬರೋಣ. ಟ್ರಾನ್ಸಿಷನ್ ಮೆಟಲ್ಸ್ ಅಂಡ್ ದೇರ್ ಕಂಪೌಂಡ್ಸ್ ಆರ್ ಯೂಸ್ ಆಸ್ ಕ್ಯಾಟಲಿಸ್ಟ್. ಸೆಕೆಂಡ್ ಪ್ರಾಪರ್ಟೀಸ್ ಮೇಲೆ ಬರುತ್ತೆ, ದಟ್ ಇಸ್ ಕ್ಯಾಟಲಿಸ್ಟ್ ಪ್ರಾಪರ್ಟೀಸ್ ಮೇಲೆ ಕೂಡ ಕ್ವಶನ್ ಕೇಳ್ತಾರೆ. ಎಷ್ಟು ಸಲ ಕೇಳಿದ್ದಾರೆ ಹೇಳಿ ಸರ್? ಮಾರ್ಚ್ 15, ಮಾರ್ಚ್ 18, ಜುಲೈ 18, ಮಾರ್ಚ್ 19, ಮಾರ್ಚ್ 20 ಮತ್ತು 2021 ಅಲ್ಲಿ ಕೂಡ ಕೇಳಿದ್ದಾರೆ. ಈ ರೀತಿ ನಿಮಗೆ ಕ್ಯಾಟಲಿಸ್ಟ್ ಮೇಲೆ ಕೂಡ ಕ್ವಶನ್ ಕೇಳ್ತಾರೆ. ಓಕೆ ಏನ್ ಕ್ವಶನ್ ಇರುತ್ತೆ ಸರ್? ಬೇಸಿಕ್ಲಿ ಕ್ವಶನ್ ಮೇಲೆ ಏನಿರುತ್ತೆ? ಕ್ಯಾಟಲಿಸ್ಟ್ ಅಂದ್ರೆ ಏನು? ಫಸ್ಟ್ ಥಿಂಗ್ ಯು ಶುಡ್ ನೋ ವಾಟ್ ಇಸ್ ಕ್ಯಾಟಲಿಸ್ಟ್. ಓಕೆ ಅದು ಫಸ್ಟ್ ನಿಮಗೆ ಕ್ಯಾಟಲಿಸ್ಟ್ ಏನಂತ ಗೊತ್ತಿದ್ದಿಲ್ಲ ಅಂದ್ರೆ ನಾವು ಕೂಡ ಏನ್ ಮಾಡ್ಬೇಕು ಹೇಳಿ? ಕ್ಯಾಟಲಿಸ್ಟ್ ಅಂದ್ರೆ ಏನಂತ ನಿಮಗೆ ಗೊತ್ತಿರ್ಬೇಕು. ಓಕೆ ಕ್ಯಾಟಲಿಸ್ಟ್ ಅಂದ್ರೆ ಏನು? ಫಸ್ಟ್ ಕ್ಯಾಟಲಿಸ್ಟ್. ಓಕೆ ಲೆಟ್ ಅಸ್ ಸಿ ವಾಟ್ ಆರ್ ಕ್ಯಾಟಲಿಸ್ಟ್. ಇವಾಗ ಏನಂತೀರಾ? ನೀವು ಏನ್ ಮಾಡ್ತಾವ ಅಂದ್ರೆ ಇಟ್ ಇನ್ಕ್ರೀಸ್ ದ ರೇಟ್ ಆಫ್ ರಿಯಾಕ್ಷನ್. ಅಂದ್ರೆ ಒಂದ್ ಯಾವುದೇ ರಿಯಾಕ್ಷನ್ ಸ್ಪೀಡ್ ಆರ್ ಸ್ಲೋ ಮಾಡುತ್ತೆ. ಓಕೆ catalyst andre that increase the rate of reaction. Okay these elements or compounds, catalyst is a substance anta anbodu, catalyst is a substance that is element or compound. Substance irbodu and element irbodu. Okay one element or irbodu or compound ante yavadeni element to compound ge use new catalyst anta use madabodu. Okay is a substance that is element or compound that increases rate of chemical reaction. ಅಂದ್ರೆ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ರೇಟ್ ಅನ್ನು ಏನ್ ಮಾಡುತ್ತಪ್ಪ ಅಂತಂದ್ರೆ ಇನ್ಕ್ರೀಸ್ ಮಾಡುತ್ತೆ. ದಟ್ ಇನ್ಕ್ರೀಸಸ್ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್. ಅದಕ್ಕೆ ಏನಂತೆ ಕ್ಯಾಟಲಿಸ್ಟ್ ಅಂತ ಅಂತೇವೆ. ಬೇಸಿಕಲಿ ನಿಮ್ ಡಿ ಗ್ರೂಪ್, ಓಕೆ ಡಿ ಬ್ಲಾಕ್, ಓಕೆ ಡಿ ಬ್ಲಾಕ್ ಯಾವೆಲ್ಲ ಎಲಿಮೆಂಟ್ಸ್ ಇರ್ತವೆ? ಡಿ ಬ್ಲಾಕ್ ಎಲಿಮೆಂಟ್ಸ್ ಮತ್ತು ಇವು ಕಂಪೌಂಡ್. ಡಿ ಬ್ಲಾಕ್ ಎಲಿಮೆಂಟ್ and their compounds are used as catalyst ಅಂತ ನಿಮಗೆ ಕ್ವಶನ್ ಕೇಳ್ತಾರೆ. ಡ್ಯೂ 2 or 3 ರೀಸನ್. ಒಂದ್ ವೇಳೆ 2 ಮಾರ್ಕ್ಸ್ ಕೇಳಿದ್ರೆ 2 ರೀಸನ್ಸ್ ಅಂತಾರೆ, और 3 ಮಾರ್ಕ್ಸ್ ಕೇಳಿದ್ರೆ 3 ರೀಸನ್ ಕೇಳ್ತಾರೆ. ಯಾಕೆ ಯು ಡಿ ಬ್ಲಾಕ್ ಎಲಿಮೆಂಟ್ ಅಂಡ್ ದೇರ್ ಕಂಪೌಂಡ್ ಕ್ಯಾಟಲಿಸ್ಟ್ ಅಂತ ನಿಮಗೆ ಗೊತ್ತಾಯ್ತಾ? ಏನಪ್ಪಾ ಅಂದ್ರೆ ಕ್ಯಾಟಲಿಸ್ಟ್ ಆರ್ ಸಮಥಿಂಗ್ ದಟ್ ಇನ್ಕ್ರೀಸಸ್ ಓಕೆ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್. ಅಂದ್ರೆ ಒಂದು ಯಾವುದೇ ರಿಯಾಕ್ಷನ್ ಸ್ಪೀಡ್ ಅಪ್ ಮಾಡುತ್ತೆ ಕೆಮಿಕಲ್ ರಿಯಾಕ್ಷನ್. ಅದರಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಬೇಸಿಕಲಿ ಬಹಳಷ್ಟು ಯೂಸ್ ಆಗ್ತವೆ ಆಸ್ ಎ ಕ್ಯಾಟಲಿಸ್ಟ್. ಯಾವುದೇ ಒಂದು ರಿಯಾಕ್ಷನ್ ಸ್ಪೀಡ್ ಮಾಡಕ್ಕೆ ಡಿ ಬ್ಲಾಕ್ ಎಲಿಮೆಂಟ್ ಜಾಸ್ತಿ ಯೂಸ್ ಆಗುತ್ತೆ. ಏನಿರುತ್ತೆ ರೀಸನ್ ಅಂತ ನಿಮಗೆ ಕೇಳ್ತಾರೆ. ಬೇಸಿಕ್ಲಿ ಇದು ರೀಸನ್ ಏನ್ ಜಾಸ್ತಿ ಇರೋದಿಲ್ಲ, ಇಲ್ಲಿ ಬರೀತೀನಿ ನೋಡಿ ರೀಸನ್ಸ್. ಯು ಕ್ಯಾನ್ ರಿಮೆಂಬರ್ ಮಾಡ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಕ್ವಶನ್. ಫಸ್ಟ್ ಥಿಂಗು
ಎಲ್ಲ ಡಿ ಬ್ಲಾಕ್ ಎಷ್ಟೆಲ್ಲ ನೀವು ಎಲಿಮೆಂಟ್ಸ್ ನೋಡಿದಾಗ ದೇರ್ ಆರ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಇಲ್ಲಿ ನಾವು ಏನು ಬರಿಬಹುದು, ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಪ್ರೆಸೆಂಟ್ ಇರ್ತವೆ. ಓಕೆ, ಒಂದೇ ಆಕ್ಸಿಡೇಷನ್ ಸ್ಟೇಜ್ ಇರ್ತಿಲ್ಲ. ನೀವು ನೋಡ್ಬೋದು Cu+2 Cu+3. ಓಕೆ, ಅದೇ ರೀತಿ Cr ಮೇಲೆ Cr, ಜಾಸ್ತಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಪ್ರೆಸೆಂಟ್ ಇರ್ತವೆ. ಅದಕ್ಕಾಗಿ ಫಸ್ಟ್ ರೀಸನ್ಸು. ಸೆಕೆಂಡ್ ರೀಸನ್ಸು, ವ್ಯಾಕೆಂಟ್ ಡಿ ಆರ್ಬಿಟಲ್ ಜಾಸ್ತಿ ಇರ್ತವೆ. ಓಕೆ, ಇದರಲ್ಲಿ ಪ್ರೆಸೆನ್ಸ್ ಆಫ್ ವ್ಯಾಕೆಂಟ್ ಡಿ ಆರ್ಬಿಟಲ್ಸ್. ಓಕೆ, ಡಿ ಆರ್ಬಿಟಲ್ಸ್ ವ್ಯಾಕೆಂಟ್ ಜಾಸ್ತಿ ಇರ್ತವೆ. ಓಕೆ, ನೆಕ್ಸ್ಟ್ ಅದೇ ರೀತಿ ಫಾರ್ಮೇಶನ್ ಆಫ್ ಇಂಟರ್ಮೀಡಿಯೇಟ್ ಕಂಪೌಂಡ್ಸ್. ಓಕೆ ಓಕೆ, ಇಂಟರ್ಮೀಡಿಯೇಟ್ ಏನಂತ ನೀವು ಕೇಳಬಹುದು ನನಗೆ. ಓಕೆ, ನೆಕ್ಸ್ಟ್ ನೀವು ಕೇಳಬಹುದು ವಾಟ್ ಇಸ್ ಇಂಟರ್ಮೀಡಿಯೇಟ್. ಓಕೆ, ವಾಟ್ ಇಸ್ ಇಂಟರ್ಮೀಡಿಯೇಟ್ ಕಂಪೌಂಡ್. ಓಕೆ, 1 ಮಿನಿಟ್, ಸೌಂಡ್ ಬರ್ತಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ನೋಡಿ, ಒಂದ್ ಸ್ವಲ್ಪ ಕರೆಂಟ್ ಹೋಗಿದೆ. ಫಾರ್ಮೇಶನ್ ಆಫ್ ಇಂಟರ್ಮೀಡಿಯೇಟ್ ಕಂಪೌಂಡ್. ಈ ಇಂಟರ್ಮೀಡಿಯೇಟ್ ಕಂಪೌಂಡ್ ಏನ್ ಮಾಡ್ತಾರೆ ಅಂದ್ರೆ ಫಾರ್ಮ್ ಮಾಡ್ತಾರೆ. ಓಕೆ, ಇಂಟರ್ಮೀಡಿಯೇಟ್ ಕಂಪೌಂಡ್. ವಾಟ್ ಆರ್ ಇಂಟರ್ಮೀಡಿಯೇಟ್ ಕಂಪೌಂಡ್? ಅದಕ್ಕೆ ನಿಮಗೆ ಗೊತ್ತಿರಬೇಕು ವಾಟ್ ಆರ್ ಇಂಟರ್ಮೀಡಿಯೇಟ್ ಕಂಪೌಂಡ್ಸ್ ಅಂತ. ಅಂದ್ರೆ ದ ಕಂಪೌಂಡ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಕೋರ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ವಿಚ್ ಇಸ್ ನಾಟ್ ಫೈನಲ್ ಪ್ರಾಡಕ್ಟ್. ಯಾವುದೇ ಈಗ SN2 ಅಲ್ಲಿ ನೋಡಬಹುದು, ಒಂದು ಇಂಟರ್ಮೀಡಿಯೇಟ್ ಕಂಪೌಂಡ್ ಬರುತ್ತೆ ಅಲ್ಲಿ SN2 ರಿಯಾಕ್ಷನ್ ಅಲ್ಲಿ. ಅಂದ್ರೆ ಒಂದು ಫುಲ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಿಲ್ಲ ಅದು. ಓಕೆ, ಅದು ಪ್ರಾಡಕ್ಟ್ ಅಲ್ಲಿ ಯಾವುದೇ ಒಂದು ರಿಯಾಕ್ಷನ್ ಪ್ರೊಸೀಡ್ ಆಗುತ್ತೆ. ಒಂದು ರಿಯಾಕ್ಷನ್ ಏನಾಗ್ತಿದೆಯಪ್ಪ ಅಂದ್ರೆ, ಒಂದು ರಿಯಾಕ್ಷನ್ ಪ್ರೊಸೀಡ್ ಆಗ್ತಿದೆ, ಫೈನಲ್ ಪ್ರಾಡಕ್ಟ್ ಬಂದಿಲ್ಲ, ಏನ್ ರಿಸಲ್ಟ್ ಬಂದಿದೆ, ಇದೊಂದು ರಿಸಲ್ಟ್ ಬಂದಿದೆ, ಇಟ್ ಇಸ್ ನಾಟ್ ಅ ಫೈನಲ್ ಪ್ರಾಡಕ್ಟ್. ಈ ರಿಸಲ್ಟ್ ನಾವು ಡೈರೆಕ್ಟ್ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅದಕ್ಕೆ ಏನಂತ ಇಂಟರ್ಮೀಡಿಯೇಟ್ ಕಂಪೌಂಡ್ ಅಂತ ಕೂಡ ಅಂತೇವೆ. ನೆಕ್ಸ್ಟ್ ವೆರಿ ಲಾಸ್ಟ್ ಪಾಯಿಂಟ್, ನೀವು ಯಾವೆಲ್ಲ ಇರ್ತಾವಲ್ಲ, ಲಾರ್ಜ್ ಸರ್ಫೇಸ್ ಏರಿಯಾ ಇರ್ತವೆ. ನೀವು ಏನಂತೀರಾ, ಇದ್ರದ್ದು ಶೇಪ್ಗಳು ನೋಡಿ, ಸರ್ಫೇಸ್ ಏರಿಯಾ ಜಾಸ್ತಿ ಇರ್ತವೆ. ಓಕೆ, ಸರ್ಫೇಸ್ ಏರಿಯಾ ಜಾಸ್ತಿ ಇರ್ತವೆ. ಇದು ಕ್ವಶನ್ ವೆರಿ ಇಂಪಾರ್ಟೆಂಟ್. ಓಕೆ, ಇದು ಕ್ವಶನ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಎಲ್ಲೋ ಬರ್ಕೊಂಡಿಡಿ, ಏನ್ ಮಾಡ್ತೀರಾ ಐ ಡೋಂಟ್ ನೋ. ನಾನು ಹೇಳಿದ್ದೇನೆ, ಡಿ ಬ್ಲಾಕ್ ಎಲಿಮೆಂಟ್ ಅಂಡ್ ದೇರ್ ಕಂಪೌಂಡ್ಸ್ ಆರ್ ಯೂಸ್ಡ್ ಆಸ್ ಕ್ಯಾಟಲಿಸ್ಟ್ ಡ್ಯೂ ಟು 3 ರೀಸನ್ಸ್ ಅಂತ ಕೇಳ್ತಾರೆ ಕ್ಯಾಟಲಿಸ್ಟ್ ಮೇಲೆ. ಓಕೆ, ಕ್ಯಾಟಲಿಸ್ಟ್ ಮೇಲೆ ಎಲ್ಲರಿಗೆ. ನೆಕ್ಸ್ಟ್ ಬರೋಣ, ನೆಕ್ಸ್ಟ್ ಪ್ರಾಪರ್ಟಿ ಮೇಲೆ ಬರೋಣ. ನೋಡಿ ಫಸ್ಟ್, ನೆಕ್ಸ್ಟ್ ಇದು ಆದ್ಮೇಲೆ ಬೇಸಿಕ್ ಟೈಪ್ ಕ್ವಶನ್ಸ್ ಏನ್ ಕೇಳ್ತಾರಪ್ಪ ಅಂದ್ರೆ, ವಾಟ್ ಆರ್ ಇಂಟರ್ಸ್ಟೀಲಿಯಲ್ ಕಂಪೌಂಡ್. ಓಕೆ, ಇಂಟರ್ಸ್ಟೀಲಿಯಲ್ ಕಂಪೌಂಡ್ಸ್ ಅಂದ್ರೆ ಎನಿ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಇದೇ ಕೇಳಿದಾರೆ ನೋಡಿ. ಓಕೆ, ಬೇಸಿಕ್ ಡೆಫಿನೇಷನ್ ಬರ್ತಿ. ಈ ಗಿವ್ ರೀಸನ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದೇವೆ. ಓಕೆ, ಗಿವ್ ರೀಸನ್ಸ್ ಅಲ್ಲಿ ಮತ್ತೇನು ಉಳಿದಿಲ್ಲ. ಫಾರ್ 2 or 3 ಮಾರ್ಕ್ಸ್, 1 ಮಾರ್ಕ್ಸ್ ಅಲ್ಲಿ, ಇನ್ನ 1 ಮಾರ್ಕ್ಸ್ ಅಲ್ಲಿ ನೋಡಿದಾಗ ನೋಡಿ, 1 ಮಾರ್ಕ್ಸ್ ಅಲ್ಲಿ ಗಿವ್ ರೀಸನ್ಸ್ ಅಲ್ಲಿ, ಓಕೆ, 1 ಮಾರ್ಕ್ಸ್ ಅಲ್ಲಿ ಗಿವ್ ರೀಸನ್ಸ್ ಅಲ್ಲಿ ನೋಡಿದಾಗ ನಾನು ನಿಮಗೆ ಒಂದು PDF ಪ್ರೊವೈಡ್ ಮಾಡಿಬಿಡ್ತೇನೆ 1 ಮಾರ್ಕ್ಸ್ ಆಗಿ. ಫಾರ್ ಒನ್ ಮಾರ್ಕ್ಸ್ ಐ ಪ್ರೊವೈಡ್ ಅ PDF. 1 ಮಾರ್ಕ್ಸ್ಗೆ ನಾನು PDF ಪ್ರೊವೈಡ್ ಮಾಡ್ತೇನೆ. ಓಕೆ, PDF ಪ್ರೊವೈಡ್ ಮಾಡ್ತೇನೆ. PDF ನಮ್ಮ ಆಪ್ ಅಲ್ಲಿ ಸಿಗುತ್ತೆ ನಿಮಗೆ, ಎಡ್ಯುಸುಮಿತ್ ಅಲ್ಲಿ. ಓಕೆ, ಒಂದು ಆಪ್ ಅಲ್ಲಿ ಸಿಗುತ್ತೆ ಎಡ್ಯುಸುಮಿತ್ ಅಲ್ಲಿ. ಅಲ್ಲಿ ಎಷ್ಟೆಲ್ಲ 1 ಮಾರ್ಕ್ಸ್ ಇದ್ದಾಗ ಕರೆಕ್ಟ್ ಆಗಿ ಓದ್ಕೊರಿ. ಅದೇ ಗಿವ್ ರೀಸನ್ಸ್ ಇವೆಲ್ಲ ನಾವು ಯಾವೆಲ್ಲ ಪ್ರಾಪರ್ಟೀಸ್ ಕಲ್ತಿದ್ದೇವಲ್ಲ ಅದ್ರ ಮೇಲೆ ಇದ್ದಾವೆ. ಅಷ್ಟೆಲ್ಲ ಅಂದ್ರೆ ಟೈಮ್ ಜಾಸ್ತಿ ಹೋಗುತ್ತೆ. ಓಕೆ, ಅವು ನೀವು ನೋಡ್ಕೊಂಡಿದ್ರೆ ನೀವು ಈಸಿಲಿ ಓದ್ಬೋದು. ಓಕೆ, ನಮ್ಮ ಅಪ್ಲಿಕೇಶನ್ ಎಡ್ಯುಸುಮಿತ್ ಫ್ರೀ ಸ್ಟಡಿ ಮೆಟೀರಿಯಲ್ ಸೆಕ್ಷನ್ ಅಲ್ಲಿ ಇರುತ್ತೆ ನೋಡಿ. ನೆಕ್ಸ್ಟ್ ಬರೋಣ, ಬೇಸಿಕ್ ಡೆಫಿನೇಷನ್ ಮೇಲೆ ಕೇಳಬಹುದು. ಓಕೆ, ಫಾರ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಲ್ಲಿ ಈ ವರ್ಷ ಕೇಳಿದ್ದಾರೆ ಇಂಟರ್ಸ್ಟೀಲಿಯಲ್ ಕಂಪೌಂಡ್ಸ್ ಅಂದ್ರೆ ಏನಂತ. ನಿಮ್ದು ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ ನೋಡಿ, ವಾಟ್ ಆರ್ ಇಂಟರ್ಸ್ಟೀಲಿಯಲ್ ಕಂಪೌಂಡ್ಸ್. ಓಕೆ, ಇಂಟರ್ಸ್ಟೀಲಿಯಲ್ ಕಂಪೌಂಡ್ಸ್ ಅಂದ್ರೆ ಏನಂತ ಕೇಳ್ತಾರೆ. ಇಂಟರ್ಸ್ಟೀಲಿಯಲ್ ಕಂಪೌಂಡ್ಸ್ ಮತ್ತೆ ರೈಟ್ ಎನಿ 3 ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಎನಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಕೇಳ್ತಾರೆ. ಫಸ್ಟ್ ಇಂಟರ್ಸ್ಟೀಲಿಯಲ್ ಕಂಪೌಂಡ್ಸ್ ಅಂದ್ರೆ ಏನು. ಈಗ ಒಂದು ಬಿಗ್, ನಮ್ಮಲ್ಲಿ ದೊಡ್ಡದೊಂದು ಮೆಟಲ್ ಇರುತ್ತೆ, ಒಂದು ಬಿಗ್ ಮೆಟಲ್ ಇರುತ್ತೆ. ಆ ಬಿಗ್ ಮೆಟಲ್ ಅಲ್ಲಿ ಸ್ಮಾಲ್ ಐಟಮ್. ಓಕೆ, ಇದೊಂದು ಬಿಗ್ ಒಂದು ಮೆಟಲ್ ಇದೆ, ಅದರಲ್ಲಿ ಸ್ಮಾಲ್ ಐಟಮ್ಸ್ ಲೈಕ್ ಯಾವೆಲ್ಲ ಸ್ಮಾಲ್ ಇದ್ದಾವೆ ಹೇಳಿ ಐಟಮ್ಸ್, H, C or N, ಇವಕ್ಕೆ ಏನ್ ಮಾಡ್ತಾರೆ, ಟ್ರ್ಯಾಪ್ ಮಾಡ್ತಾರೆ, ಒಳಗಡೆ ಹಾಕ್ತಾರೆ. ಓಕೆ, ಇದಕ್ಕೆ ಏನ್ ಮಾಡ್ತಾರೆ, ಟ್ರ್ಯಾಪ್ ಮಾಡ್ತಾರೆ. ಇಲ್ಲಿ ಟ್ರ್ಯಾಪ್ ಅಂತ ಕೂಡ ನೀವು ಅನ್ಬೋದು. ಓಕೆ, ಟ್ರ್ಯಾಪ್ ಅಂತ ಕೂಡ ಅನ್ಬೋದು. ಓಕೆ, ಇದಕ್ಕೆ ಏನಂತೇವೆ, ಟ್ರ್ಯಾಪ್ ಅಂತ ಕೂಡ ಅಂತೇವೆ. ಇದಕ್ಕೇನಂತೇವೆ, ಟ್ರ್ಯಾಪ್. ಓಕೆ, ದೀಸ್ ಆರ್ ಟ್ರ್ಯಾಪ್ ಇನ್ಸೈಡ್ ಬಿಗ್ ಮೆಟಲ್ಸ್ ಅಂತ ಕೂಡ ಅನ್ಬೋದು. ಓಕೆ, ಏನಂತೇವೆ, ಇಂಟರ್ಸ್ಟೀಲಿಯಲ್ ಕಂಪೌಂಡ್ಸ್ ಅಂತ ಅಂತೇವೆ. ಅದ್ರ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗ್ತವೆ. ವಾಟ್ ಆರ್ ದ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್. ವಾಟ್ ವಿಲ್ ದ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್. ಓಕೆ,
ಸೊ 1 minute. ಓಕೆ, ಸೊ ವಾಟ್ ವಿಲ್ ದ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ. ಇವು ಯಾವೆಲ್ಲ ಇಂಡಸ್ಟ್ರಿಯಲ್ ಕಂಪೌಂಡ್ಸ್ ಇರ್ತಾವಲ್ಲ, ಅವು ಫಸ್ಟ್ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದಾಗ ದೇ ಆರ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂತ ಅಂತೇನೆ. ಓಕೆ, ಫಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಹೈ ಮೆಲ್ಟಿಂಗ್ ಪಾಯಿಂಟ್. ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್, ಫಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ಇಟ್ ಇಸ್ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಮತ್ತು ಅವು ಜಾಸ್ತಿ ಹಾರ್ಡ್ ಇರ್ತವೆ. ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ಬಿಗ್ ಮೆಟಲ್ ಅಲ್ಲಿ ನಾವು ಟ್ರ್ಯಾಪ್ ಮಾಡ್ತಿದ್ವಿ ಸ್ಮಾಲ್ ಐಟಮ್ಸ್ ಅನ್ನು, ಆ ಬಿಗ್ ಮೆಟಲ್ ಹಾರ್ಡ್ ಇಡಬೇಕಾಗತ್ತೆ ಅಲ್ಲ. ಸೊ ದೇ ಆರ್ ವೆರಿ ಹಾರ್ಡ್, ದೇ ಆರ್ ವೆರಿ ಹಾರ್ಡ್ ಅಂತ ಅನ್ಬೋದು. ನೆಕ್ಸ್ಟ್ ಏನ ಬರಿಬಹುದು, ದೇ ಆರ್ ಕೆಮಿಕಲಿ ಇನರ್ಟ್ ಅಂತ ಕೂಡ ಬರಿಬಹುದು. ಓಕೆ, ವಾಟ್ ಇಸ್ ದಿಸ್ ಮೀನಿಂಗ್ ಏನಾಗುತ್ತೆ ಕೆಮಿಕಲಿ ಇನರ್ಟ್ ಅಂತ ನೀವು ನಂಗೆ ಕೇಳಬಹುದು. ಕೆಮಿಕಲಿ ಇನರ್ಟ್ ಬರೀತೀನಿ ಒಂದು. ವಾಟ್ ಇಸ್ ದ ಮೀನಿಂಗ್ ಆಫ್ ದೇ ಆರ್ ಕೆಮಿಕಲಿ ಇನರ್ಟ್ ಅಂತ ಬರೀತೇವೆ. ದೇ ಆರ್ ಕೆಮಿಕಲಿ inert. Okay, they are chemically inert. What is the meaning of chemically inert ಅಂದಾಗ the substance that is not chemically ಜಾಸ್ತಿ ರಿಯಾಕ್ಟಿವ್ ಇರೋದಿಲ್ಲ. ಓಕೆ, ಕೆಮಿಕಲ್ ಇನರ್ಟ್ ಅಂದಾಗ ಸಬ್ಸ್ಟೆನ್ಸ್ that is not chemically reactive. ಜಾಸ್ತಿ ಕೆಮಿಕಲಿ ರಿಯಾಕ್ಟಿವ್ ಇರೋದಿಲ್ಲ ಅದು. ಓಕೆ, ಕೆಮಿಕಲಿ ಜಾಸ್ತಿ ರಿಯಾಕ್ಟಿವ್ ಇರೋದಿಲ್ಲ, ಅವಕ್ಕೇನಂತೇವೆ ಕೆಮಿಕಲಿ ಇನರ್ಟ್ ಅಂತ ಅಂತೇವೆ. ಗೊತ್ತೈತಾ ಇಂಡಸ್ಟ್ರಿಯಲ್ ಕಂಪೌಂಡ್ಸ್ ಅಂತ. ಈ ಮೇಲೆ ಕ್ವಶನ್ ಬರುವಂತ ಪಾಸಿಬಿಲಿಟಿ ಇರುತ್ತೆ ನೋಡಿ. ಓಕೆ, ಸೊ ಈಗ ಡಿ ಬ್ಲಾಕ್ ಪಾರ್ಟ್ 1 ನಾನು ಕಂಪ್ಲೀಟ್ ಮಾಡಿದ್ದೇನೆ. ಓಕೆ, ಡಿ ಬ್ಲಾಕ್ ಪಾರ್ಟ್ 1 ಇಸ್ ಕಂಪ್ಲೀಟ್. ಇನ್ನೊಂದು ಸೆಕೆಂಡ್ ಪಾರ್ಟ್ ಬರುತ್ತೆ, ಸ್ಮಾಲ್ ಪಾರ್ಟ್ ಇರುತ್ತೆ. ಅದರಲ್ಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ನಾನು ಎಫ್ ಡಿ ಅಂಡ್ ಎಫ್ ಬ್ಲಾಕ್, ಡಿ ಬ್ಲಾಕ್ ಅಲ್ಲಿ ಇರುವಂತ ಪ್ರಿಪರೇಷನ್ ಮೆಥಡ್ ಅಂಡ್ ಎಫ್ ಬ್ಲಾಕ್ ಅನ್ನು ಅಲ್ಲಿ ನಾನು ಕಂಪ್ಲೀಟ್ ಮಾಡ್ತಿರ್ತೇನೆ. ಓಕೆ, ನೆಕ್ಸ್ಟ್ ವಿಡಿಯೋ ದಟ್ ವಿಲ್ ಬಿ ಪಾರ್ಟ್ 2 ಆಫ್ ದಿಸ್ ಚಾಪ್ಟರ್. ಓಕೆ, ಪಾರ್ಟ್ 2 ಪಾರ್ಟ್ ಏನ್ ಚಾಪ್ಟರ್ ನಾನು ಎಂಡ್ ಮಾಡ್ತಿದ್ದೇನೆ. ಸೊ ವೇಟ್ ಫಾರ್ ನೆಕ್ಸ್ಟ್ ಪಾರ್ಟ್. ಓಕೆ, ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಥ್ಯಾಂಕ್ ಯು ಫಾರ್